ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ನಮ್ಮೊಂದು ವಿಡಿಯೋ ವಿಶೇಷವಾಗಿರ್ತಕ್ಕಂತಹ ವಿಡಿಯೋ. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಬೆಳಕು ಪ್ರತಿಫಲನ ವಕ್ರೀಭವನ ಪಾಠಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಸಮಸ್ಯೆಗಳು ಮತ್ತು ಅವುಗಳನ್ನು ನಾವು ಯಾವ ರೀತಿ ಬಿಡಿಸಬಹುದು ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ಸಮಸ್ಯೆಗಳ ಒಂದು ಫ್ಯಾಮಿಲಿ ಪ್ಯಾಕ್ ಆಗಿದ್ದು, ಇದರಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡು ಯಾವ ರೀತಿ ಬಿಡಿಸ್ಬೋದು ಅಂಥೇಳಿ ನಿಮಗೆ ತಿಳಿತಂತಂದರೆ ಈ ಪಾಠದಲ್ಲಿ ಬರ್ತಕ್ಕಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾದಂತಹ ಸಮಸ್ಯೆಗಳೇನಾದರೂ ಇದ್ದರೆ ಅವುಗಳನ್ನು ನೀವು ಸ್ಪಷ್ಟವಾಗಿ ಅತಿ ಸರಳವಾಗಿ ಬಿಡಿಸಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಆದ್ದರಿಂದ ತಡ ಮಾಡದೆ ವಿಡಿಯೋವನ್ನು ಪ್ರಾರಂಭಿಸೋಣ. ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮೊದಲೇ ಸಮಸ್ಯೆಯನ್ನು ನೋಡೋಣ. ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯವು 20 ಸೆಂಟಿಮೀಟರ್ ಇದೆ. ಇದರ ಸಂಗಮ ದೂರ ಎಷ್ಟು ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ನೀಡಲಾಗಿದೆ. ತಮಗೆಲ್ಲರಿಗೆ ಒಂದು ಸೂತ್ರದ ಪರಿಚಯ ಇದೆ. ಅದೇ ಏನಂತಂದರೆ R = 2F ಅನ್ನುವಂತಹ ಸೂತ್ರ. ಈ R = 2F ಸೂತ್ರ ಏನು ಸೂಚಿಸುತ್ತೆ ಅಂತಂದರೆ R ಅನ್ನೋದು ವಕ್ರತಾ ತ್ರಿಜ್ಯವಾಗಿದ್ದು ಸ್ಮಾಲ್ ಎಫ್ ಅಂತಕ್ಕಂಥದ್ದು ಸಂಗಮ ದೂರ ಆಗಿದೆ. ವಕ್ರತಾ ತ್ರಿಜ್ಯ R ಏನಿದೆ ಇದು ಸಂಗಮ ದೂರದ 2ರಷ್ಟಿರುತ್ತದೆ ಅನ್ನುವುದೇ ಈ ಒಂದು ಸೂತ್ರದ ಮುಖ್ಯ ಅಂಶ. ಇಲ್ಲಿ ನೀಡಿರ್ತಕ್ಕಂಥ ಸಮಸ್ಯೆಯನ್ನು ನೋಡ್ರಿ. ವಕ್ರತಾ ತ್ರಿಜ್ಯ Rನ ಬೆಲೆ ಎಷ್ಟಿದೆ ಅಂತಂದರೆ 20 ಸೆಂಟಿಮೀಟರ್ ಇದೆ. ಹಾಗಾದರೆ ಸಂಗಮ ದೂರ ಸ್ಮಾಲ್ ಎಫ್ ಎಷ್ಟಾಗುತ್ತೆ ಅಂತ ಪ್ರಶ್ನೆ ಕೇಳಲಾಗಿದೆ. F = 20 / 2 2 10 ಅಂದರೆ 10 ಸೆಂಟಿಮೀಟರ್ ಅನ್ನೋದು ಇದರ ಉತ್ತರವಾಗುತ್ತೆ. ಸಮಸ್ಯೆಯನ್ನು ಅರ್ಥೈಸಿಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಮುಂದಿನ ಸಮಸ್ಯೆಗೆ ಹೋಗೋಣ. ಒಂದು ಆಟೋಮೊಬೈಲ್ಸ್ನಲ್ಲಿ ಹಿನ್ನೋಟವನ್ನು ಪಡೆಯಲು ಪೀನದರ್ಪಣದ ವಕ್ರತಾ ತ್ರಿಜ್ಯವು 3 ಮೀಟರ್ ಇದೆ. ಒಂದು ವೇಳೆ ಬಸ್ಸು ದರ್ಪಣದಿಂದ 5 ಮೀಟರ್ ದೂರದಲ್ಲಿ ಇದ್ದರೆ ಪ್ರತಿಬಿಂಬದ ಸ್ಥಾನ, ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿದೆ. ತಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ನೀಡಿರ್ತಕ್ಕಂತಹ ದರ್ಪಣ ಯಾವುದು ಅಂತಂದ್ರೆ ಪೀನದರ್ಪಣ. ಮತ್ತು ಈ ಪೀನದರ್ಪಣ ಅಂತಕ್ಕಂಥದ್ದು ಇದು ವಿಕೇಂದ್ರೀಕರಿಸುವ ದರ್ಪಣವಾಗಿದೆ. ಇಂತಹ ದರ್ಪಣ. ಇದೊಂದು ವಿಕೇಂದ್ರೀಕರಿಸುವ ದರ್ಪಣ. ಇದೊಂದು ವಿಕೇಂದ್ರೀಕರಿಸ್ತಕ್ಕಂಥ ದರ್ಪಣವಾಗಿದೆ. ಬೆಳಕು ಈ ದರ್ಪಣದ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಬೆಳಕು ಏನಾಗುತ್ತೆ, ವಿಕೇಂದ್ರೀಕರಣ ಹೊಂದುತ್ತೆ, ಅಂದರೆ ಚದರಿ ಹೋಗುತ್ತೆ. ಅದೇ ಚದರಿರ್ತಕ್ಕಂತಹ ಬೆಳಕಿನ ಕಿರಣಗಳನ್ನು ಹಿಂಬದಿಯಲ್ಲಿ ಸಂಧಿಸಿದಾಗ ಇವು ದರ್ಪಣ ಒಳಭಾಗದಲ್ಲಿ ಪ್ರತಿಬಿಂಬ ಉಂಟಾಗುವುದನ್ನು ನಾವು ಗಮನಿಸಬಹುದು. ಸಮಸ್ಯೆಯನ್ನು ಮತ್ತೊಂದು ಸಾರಿ ನೋಡೋಣ. ವಾಹನದ ಹಿನ್ನೋಟದ ಕನ್ನಡಿಯಲ್ಲಿ ಬಳಸ್ತಕ್ಕಂತಹ ಪೀನದರ್ಪಣದ ವಕ್ರತಾ ತ್ರಿಜ್ಯ ನೋಡ್ರಿ, ವಕ್ರತಾ ತ್ರಿಜ್ಯ R ಅನ್ನು ಕೊಡಲಾಗಿದೆ. Rನ ಬೆಲೆ ಎಷ್ಟಿದೆ ಅಂತಂದರೆ 3 ಮೀಟರ್ ಇದೆ. ಹಾಗಾದ್ರೆ ವಕ್ರತಾ ತ್ರಿಜ್ಯ 3 ಮೀಟರ್ ಆದರೆ ಸಂಗಮ ದೂರ ಎಷ್ಟಿರ್ಬೋದು ಅಂತ ಲೆಕ್ಕ ಮಾಡಿದಾಗ ಈಗಾಗಲೇ ಮೇಲಿನ ಸಮಸ್ಯೆಯನ್ನು ನೋಡಿದ್ದೀವಿ. ಏನು ನೋಡಿದ್ದೀವಿ ಅಂತಂದರೆ F = R/2 ಅಲ್ಲ. ಅಂದ್ರೆ ವಕ್ರತಾ ತ್ರಿಜ್ಯ 3 ಆದರೆ ಸಂಗಮ ದೂರ ಎಷ್ಟಿರುತ್ತೆ ಅಂದರೆ 1.5 ಮೀಟರ್ ಇರುತ್ತೆ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ, ಒಂದು ವೇಳೆ ಬಸ್ಸು ದರ್ಪಣದಿಂದ 5 ಮೀಟರ್ ದೂರದಲ್ಲಿದ್ದರೆ, ನೋಡ್ರಿ ಬಸ್ಸು ದರ್ಪಣದಿಂದ ಎಷ್ಟು ಮೀಟರ್ ದೂರದಲ್ಲಿದೆ ಅಂದರೆ 5 ಮೀಟರ್ ದೂರದಲ್ಲಿದೆ ಅಂತೆ. ಹೌದಾ? 5 ಮೀಟರ್ ದೂರದಲ್ಲಿದ್ದರೆ ಅಂದರೆ ವಸ್ತುವಿನ ದೂರ ಎಷ್ಟು ಅಂತಂದ್ರೆ 5 ಮೀಟರ್. ಇಲ್ಲಿ ಮೈನಸ್ ತೆಗೆದುಕೊಳ್ಬೇಕಾಗುತ್ತೆ ನಾವು. ಯಾಕಂತಂದ್ರೆ ಯಾವುದೇ ಒಂದು ದೂರವನ್ನು ದರ್ಪಣ ಇರಲಿ ಅಥವಾ ಮಸೂರ ಇರಲಿ, ಎಡಭಾಗದಲ್ಲಿ ನೀವು ಏನೋ ಅಳಿದ್ರು ಅದನ್ನು ಮೈನಸ್ ಆಗಿ ತೆಗೆದುಕೊಳ್ಬೇಕು. ವಸ್ತುವನ್ನು ನಾವು ಯಾವಾಗಲೂ ಎಡಭಾಗದಲ್ಲಿ ಇಟ್ಟಿರೋದ್ರಿಂದ ಅದನ್ನು ಮೈನಸ್ ಚಿಹ್ನೆ ಇಟ್ಟುಕೊಂಡೇ ಅದರ ಬೆಲೆಯನ್ನು ಅಲ್ಲಿ ನಮೂದಿಸ್ತೇವೆ ನಾವು. ಹಾಗಾದರೆ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಪ್ರತಿಬಿಂಬದ ದೂರ V ಅನ್ನು ಕಂಡುಹಿಡಿಯಿರಿ ಮತ್ತು ಪ್ರತಿಬಿಂಬದ ಎತ್ತರವನ್ನು ಸಹ ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ. ಇಲ್ಲಿ ನಾನು ಇದೇ ಜಸ್ಟ್ ಮಾಡಿರ್ತಕ್ಕಂತಹ ಒಂದು ಲೆಕ್ಕದ ಪ್ರಕಾರ Fನ ಬೆಲೆ ಎಷ್ಟು ಅಂತಂದ್ರೆ +1.50 ಮೀಟರ್ ಅಂದರೆ 1.5 ಮೀಟರ್. ಇದೇನು 1.5 ಮೀಟರ್ ಅಂತಂದರೆ
3 ಮೀಟರ್ ವಕ್ರತಾ ತ್ರಿಜ್ಯವನ್ನು ಹೊಂದಿರುವಂತಹ ಪೀನದರ್ಪಣದ ಸಂಗಮ ದೂರ ಎಷ್ಟಂತಂದರೆ 1.5 ಮೀಟರ್ ಇದೆ. ಹೌದಾ? ಅದು ಪ್ಲಸ್ ಚಿಹ್ನೆ ಯಾಕೆ ಬಂದಿದೆ ಅಂತಂದ್ರೆ, ಸೊ ಈ ಪೀನದರ್ಪಣದ ವಕ್ರತಾ ತ್ರಿಜ್ಯ ಇದನ್ನು ನಾವು ಬಲಭಾಗದಲ್ಲಿ ತೆಗೆದುಕೊಳ್ತೀವಿ. ದರ್ಪಣದ ಬಲಭಾಗ, ಹೌದಾ? ಹಿಂಗೆ ದರ್ಪಣ ಇರುತ್ತೆ. ದರ್ಪಣದ ಬಲಭಾಗದಲ್ಲಿ ನೀವು ಏನೇ ಎಳೆದ್ರೂ ಪ್ಲಸ್ ಚಿಹ್ನೆ ಇಟ್ಟೆ ಎಳಿಬೇಕಾಗುತ್ತೆ. ಎಡಗಡೆ ಏನೇ ಎಳೆದ್ರೂ ಮೈನಸ್ ಇಟ್ಕೊಂಡು ಎಳಿಬೇಕಾಗುತ್ತೆ. ಸೊ ಇಲ್ಲಿ ಪ್ಲಸ್ ಯಾಕಂತಂದರೆ ಬಲಗಡೆ ಅದರ ವಕ್ರತಾ ತ್ರಿಜ್ಯನೂ ಬಲಗಡೆನೇ ಇದೆ, ಸಂಗಮ ದೂರನೂ ಸಹ ಬಲಗಡೆ ಇರೋದ್ರಿಂದ ಅದನ್ನು ಪ್ಲಸ್ ಚಿಹ್ನೆ ತೆಗೆದುಕೊಳ್ತೀವಿ ನಾವು. ಇನ್ನು ಇದು ದರ್ಪಣವಾಗಿರೋದ್ರಿಂದ ಸೊ ನಮಗಿಲ್ಲಿ ಪ್ರತಿಬಿಂಬದ ದೂರವನ್ನು ಕಂಡುಹಿಡಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಯಾವುದಂತಂದ್ರೆ 1/f = 1/v + 1/u ಅಂತ. ಹೌದಾ? ಸೊ ಹಿಂದಿನ ಅನೇಕ ಸಮಸ್ಯೆಗಳಲ್ಲಿ ಬಿಡಿಸುವಂಥ ಸಂದರ್ಭದೊಳಗೆ ನಮ್ಮ ವಿಡಿಯೋದೊಳಗೆ ನಾನು ನಿಮಗೆ ಹೇಳಿದ್ದೆ ಏನಂತಂದರೆ, ಈ ಸೂತ್ರವನ್ನು ನೆನಪಿಟ್ಕೊಳ್ಳಿಕ್ಕೆ ನಮಗೆ ಸಹಾಯಕಾರಿ ಆಗ್ತಕ್ಕಂಥ ಒಂದು ಚಿಕ್ಕದಾದಂಥ ಒಂದು ಸೂಚನೆ ಇದೆ. ಅದೇನು ಸೂಚನೆ ಅಂತಂದ್ರೆ, ದರ್ಪಣ ಏನಿದೆ ಯಾವುದೇ ಇರಲಿ, ಅದು ಪೀಣ ದರ್ಪಣ ಇರಲಿ ಅಥವಾ ನ್ಯೂನ ದರ್ಪಣ ಇರಲಿ, ದರ್ಪಣದ ಸೂತ್ರವನ್ನು ನೆನಪಿಟ್ಕೋಬೇಕಾದ್ರೆ ನಮಗೆ ಸಹಾಯ ಆಗ್ತಕ್ಕಂಥ ಒಂದು ಚಿಕ್ಕ ಸೂಚನೆ ಏನಂತಂದ್ರೆ, ದರ್ಪಣ ಇದ್ದಾಗ ಸೂತ್ರ ಏನಿರ್ತೈತೆ ಅಂದ್ರೆ ಧನ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಆವಾಗವಾಗ. ದರ್ಪಣ ಇತ್ತಂದ್ರೆ ಅಲ್ಲಿ ಧನ ಅನ್ನುವಂತಹ ಚಿಹ್ನೆ ಬರಬೇಕು. ಎಲ್ಲಿ ಧನ ಚಿಹ್ನೆ ಬರಬೇಕು? 1/f 1/v + 1/u ಇದೆಯಲ್ಲ, ಇಲ್ಲಿ ಧನ ಚಿಹ್ನೆ ಬರ್ತತೆ ಅಂತ ನಾನು ಹೇಳಿದ್ದೆ ಅಲ್ಲ. ಸೊ ಈ ರೀತಿಯಾಗಿ ಇದನ್ನು ಸರಳವಾಗಿ ನೆನಪಿಟ್ಕೊಳ್ಬೋದು. ಸೊ ಹಾಗಾದರೆ ಸಮಸ್ಯೆಯಲ್ಲಿ ಸೂತ್ರದಲ್ಲಿ ಅಂಕಿಅಂಶಗಳನ್ನು ನಮೂದಿಸ್ತಾ ಹೋಗೋಣ. ಸೊ 1/v = 1/f - 1/u ಆಗಿ ಈ ಸೂತ್ರ ಬದಲಾಗುತ್ತೆ. ನಂತರ 1/v = ಸೊ ಎಫ್ನ ಬೆಲೆ 1.5 ಇರೋದ್ರಿಂದ +1.5 + 1 / 1.50 -1 / -5 ಅಂತ. ಸೊ ಇದೇನಂತಂದರೆ ಯು ಏನಂತ ಅಂದ್ರೆ ಇದು ವಸ್ತುವಿನ ದೂರ, ಆದ್ದರಿಂದ ಇದನ್ನ -5 ಅಂತ ತೆಗೆದುಕೊಳ್ತೀವಿ. ಸೊ ಈ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಅಂದ್ರೆ ಪ್ಲಸ್ ಆಗುತ್ತೆ. ಸೊ 1/1.5 + 1/5 = ಸೊ ಇದನ್ನು ಲೆಕ್ಕಿಸಿದಾಗ ಸೊ ವಿನ ಬೆಲೆ ಎಷ್ಟು ಬರುತ್ತೆ ಅಂತಂದರೆ +1.15 ಮೀಟರ್ ಅಂತ. ಸೊ ಇದು ಸಹ ಪ್ಲಸ್ನಲ್ಲಿ ಬಂದಿರುವುದರಿಂದ ಪ್ರತಿಬಿಂಬ ನಮ್ಮ ದರ್ಪಣದ ಒಳಭಾಗದಲ್ಲಿ ಉಂಟಾಗುವುದನ್ನು ನಾವು ನೋಡ್ಬೋದು. ಅದ ಸೊ ವಸ್ತು ದೂರ ಎಷ್ಟಿದೆ? 5 ಮೀಟರ್ ಇದೆ. ಪ್ರತಿಬಿಂಬದ ದೂರ 1.15 ಮೀಟರ್ ಇದೆ. ಇನ್ನು ಪ್ರತಿಬಿಂಬವು ದರ್ಪಣದ ಹಿಂದೆ 1.15 ಮೀಟರ್ ದೂರದಲ್ಲಿ ಉಂಟಾಗುತ್ತದೆ. ಸೊ ಇದರ ಮ್ಯಾಗ್ನಿಫಿಕೇಷನ್ ವರ್ಧನೆಯನ್ನು ನೋಡ್ತಾ ಹೋದಾಗ ಸೊ h' / h = -v/u ಅಂತ ಆಗುತ್ತೆ. ಸೊ ಮೈನಸ್ ವಿನ ಬೆಲೆ ಎಷ್ಟಿದೆ? ಈಗ ಜಸ್ಟ್ ಕಂಡುಹಿಡಿದ್ವಿ, 1.15 ಮೀಟರ್ ಇದೆ. ಆಮೇಲೆ ಯುನ ಬೆಲೆ ಏನಿದೆ ಅದು 5 ಮೀಟರ್ ಇದೆ. ಸೊ ಇಲ್ಲಿ ಮೈನಸ್ -2 ಕ್ಯಾನ್ಸಲ್ ಆಗುತ್ತೆ. ಸೊ ಪ್ಲಸ್ ಬರುತ್ತೆ. 1.15 / 5 ಇದರ ಬೆಲೆ ಎಷ್ಟಾಗುತ್ತೆ ಅಂದ್ರೆ +0.23 ಅದ. ಸೊ ಪ್ಲಸ್ ಅನ್ನೋದು ಏನು ಸೂಚಿಸುತ್ತೆ ಅಂತಂದರೆ ಇದೊಂದು ಮಿಥ್ಯ ಪ್ರತಿಬಿಂಬ ಅನ್ನೋದನ್ನು ಸೂಚಿಸುತ್ತೆ. ನೋಡಿರಿ, ಪ್ಲಸ್ ಅನ್ನೋದು ಏನು ಸೂಚಿಸುತ್ತೆ? ಮಿಥ್ಯ ಪ್ರತಿಬಿಂಬ. ಅದ ಮೈನಸ್ ಅಂತ ಬಂದಿತ್ತು, ಮ್ಯಾಗ್ನಿಫಿಕೇಷನ್ ಎಮ್ನ ಬೆಲೆ ಮೈನಸ್ ಬಂದಿತ್ತಂದ್ರೆ ಅದು ಸತ್ಯ ಪ್ರತಿಬಿಂಬ, ಎಮ್ನ ಬೆಲೆ ಪ್ಲಸ್ ಆಗಿ ಬಂದಿತ್ತಂತಂದ್ರೆ ಅದು ಮಿಥ್ಯ ಪ್ರತಿಬಿಂಬ. ನೆನ್ಪಿಟ್ಕೊಬೇಕು. ಇನ್ನು ಎಮ್ನ ಬೆಲೆ 1 ಅಂತ ಬಂದಿತ್ತಂದರೆ ಅದು ವಸ್ತುವಿನಷ್ಟೇ ಗಾತ್ರವನ್ನು ಹೊಂದಿದೆ ಪ್ರತಿಬಿಂಬ ಅಂತ ನಾವು ತಿಳ್ಕೊಬೇಕು. 1 ಬಂದಾಗ 1 ಅಂತ ಬಂದಿತ್ತಂದರೆ ವಸ್ತುವಿನ ಗಾತ್ರ ಎಷ್ಟಿದೆಯೋ ಪ್ರತಿಬಿಂಬದ ಗಾತ್ರವೂ ಸಹ ಅಷ್ಟೇ ಇದೆ ಅಂತ. ಇನ್ನು 1ಕ್ಕಿಂತ ಕಡಿಮೆ ಬೆಲೆ ಏನಾದರೂ ಬಂದಂದರೆ ಅದು ವಸ್ತುವಿನಿಗಿಂತ ಕಡಿಮೆ ಚಿಕ್ಕದಾದಂತಹ ಪ್ರತಿಬಿಂಬ ಇದೆ ಅಂಥೇಳಿ ನಾವು ತಿಳ್ಕೊಬೇಕು. ಇನ್ನು ಅಕಸ್ಮಾತ್ ಬೆಲೆ 1ಕ್ಕಿಂತ ಹೆಚ್ಚಿದ್ರೆ ಅಂದರೆ 1.5 1.7 2 ಹಿಂಗೆ ಬಂದಿತ್ತಂದ್ರೆ 1ಕ್ಕಿಂತ ಹೆಚ್ಚು ಬಂದಿತ್ತಂದರೆ ಅದು ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ವರ್ಧನೆ ಏನಿದೆ ಅದು ಹೆಚ್ಚಿದೆ, ಅಂದರೆ ವಸ್ತುವಿನ ಗಾತ್ರಕ್ಕಿಂತ ಪ್ರತಿಬಿಂಬದ ಗಾತ್ರ ಏನಿದೆ ಹೆಚ್ಚಿದೆ ಅಂತೇಳಿ ನಾವು ತಿಳ್ಕೊಬೇಕು. ಸೊ ಇಲ್ಲಿ ನಾವು ಸ್ವಭಾವವನ್ನು ನೋಡ್ತಾ ಹೋದಾಗ ಪ್ರತಿಬಿಂಬವು ಮಿಥ್ಯ, ನೇರ, ಗಾತ್ರದಲ್ಲಿ 0.23 ಚಿಕ್ಕದಾಗಿದೆ ಅಂತೇಳಿ ನಾವು ಇಲ್ಲಿ ತಿಳ್ಕೊಬೋದು. ಇನ್ನು ಮುಂದಿನ ಸಮಸ್ಯೆಯನ್ನು ನೋಡೋಣ. 4 ಸೆಂಟಿಮೀಟರ್ ಗಾತ್ರದ ವಸ್ತುವೊಂದನ್ನು 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ.
ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು? ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಲೆಕ್ಕಿಸಿ ಅನ್ನುವಂಥದ್ದು. ಸೊ ನೀಡಿರ್ತಕ್ಕಂತಹ ಅಂಶಗಳನ್ನು ಬರೆದುಕೊಳ್ತಾ ಹೋಗೋಣ. ಮೊದಲೇ ಅಂಶ ಏನಂತಂದ್ರೆ 4 ಸೆಂಟಿಮೀಟರ್ ಗಾತ್ರದ ಅಂತ ನೀಡಲಾಗಿದೆ. ವಸ್ತುವನ್ನು ಅಂತ ಹೇಳಲಾಗಿದೆ. ಅಂದರೆ ವಸ್ತುವಿನ ಗಾತ್ರ ಏನಿದೆ ಅದು 4 ಸೆಂಟಿಮೀಟರ್ ಇದೆ. ಸೊ ಗಾತ್ರವನ್ನು ನಾವು ಹೈಟ್ ಎಚ್ ಅನ್ನುವಂಥ ಸಂಕೇತದಿಂದ ಸೂಚಿಸ್ತೀವಿ. ಸೊ ಇದು ನೋಡ್ರಿ ಯಾವ ದರ್ಪಣ ಅಂತಂದು ನೀಡಲಾಗಿದೆ ಅಂತಂದರೆ ಇಲ್ಲಿ ನಿಮ್ನ ದರ್ಪಣ ಅಂತ ಕೊಡಲಾಗಿದೆ. ಇಲ್ಲಿ ನೀಡಿರ್ತಕ್ಕಂಥ ದರ್ಪಣ ಎಂತಂದರೆ ನಿಮ್ನ ದರ್ಪಣ. ಚಿತ್ರವನ್ನು ತಕ್ಕೊಂಡ್ರೆ ಭಾಳಷ್ಟು ಸುಲಭ ಆಗುತ್ತೆ ಸಮಸ್ಯೆ. ಸೊ ನಿಮ್ನ ದರ್ಪಣದ ಮುಂದೆ ಒಂದು ವಸ್ತು ನೀಡಲಾಗಿದೆ. ಆ ವಸ್ತುವಿನ ಗಾತ್ರ ಅಥವಾ ಎತ್ತರ ಎಷ್ಟಿದೆ ಅಂತ 4 ಸೆಂಟಿಮೀಟರ್ ಇದೆ. ವಸ್ತುವನ್ನು ಯಾವಾಗಲೂ ಪ್ರಧಾನ ಅಕ್ಷದ ಮೇಲೆ ಇಡೋದ್ರಿಂದ ಇದನ್ನು ನಾವು ಯಾವಾಗಲೂ ಪ್ಲಸ್ ಅಂತ ತೆಗೆದುಕೊಳ್ಬೇಕು. ನೋಡ್ರಿ ನೀಡಲಾಗಿದೆ +4 ಸೆಂಟಿಮೀಟರ್ ಅಂತ ನೀಡಲಾಗಿದೆಯಲ್ಲ. ಪ್ರಧಾನ ಅಕ್ಷದ ಮೇಲೆ ಯಾವುದೇ ಒಂದು ವಸ್ತುವನ್ನು ಏನೇ ಇರಲಿ ಅದರ ಮೇಲೆ ಪ್ರಧಾನ ಅಕ್ಷದ ಮೇಲೆ ಇತ್ತಂದ್ರೆ ಅದನ್ನ ಪ್ಲಸ್ ಆಗಿ ತೆಗೆದುಕೊಳ್ಬೇಕು. ಅದ ಪ್ರಧಾನ ಅಕ್ಷದ ಕೆಳಗಡೆ ಏನಾದರೂ ಬಂದರೆ ಅದಕ್ಕೆ ಮೈನಸ್ ಆಗಿ ತೆಗೆದುಕೊಳ್ಬೇಕು. ಇನ್ನು ದೂರವನ್ನು ಅಳೆಯುವಾಗ ಮಾತ್ರ ನೋಡ್ರಿ, ದೂರವನ್ನು ಅಳೆಯುವಾಗ ಮಾತ್ರ ಎಡಗಡೆ ಏನಾದರೂ ಅಳೆದ್ರೆ ಅದನ್ನು ಮೈನಸ್ ತೆಗೆದುಕೋಬೇಕು, ಬಲಗಡೆ ಏನಾದರೂ ಅಳೆದ್ರೆ ಅದನ್ನು ಪ್ಲಸ್ ತೆಗೆದುಕೊಳ್ಬೇಕು. ಎತ್ತರವನ್ನು ಅಳೆಯುವಾಗ ಪ್ರಧಾನ ಅಕ್ಷದ ಮೇಲೆ ಅಳೆದ್ವಿ ಅಂತಂದ್ರೆ ಪ್ಲಸ್ ತೆಗೆದುಕೊಳ್ಬೇಕು, ಪ್ರಧಾನ ಅಕ್ಷದ ಕೆಳಗಡೆ ಏನಾದರೂ ಅಳೆದ್ರೆ ಅದನ್ನ ಮೈನಸ್ ತೆಗೆದುಕೊಳ್ಬೇಕು. ಇಷ್ಟು ಅಂಶಗಳು ನಿಮ್ಗೆ ಸಮಸ್ಯೆ ಬಿಡಿಸೋ ಸಂದರ್ಭದೊಳಗೆ ಗೊತ್ತಿರಬೇಕು. ಹೌದಾ? ಸೊ ಹಾಗಾದರೆ ನೋಡಿರಿ, ವಸ್ತುವಿನ ಗಾತ್ರ ಏನಿದೆ 4 ಸೆಂಟಿಮೀಟರ್ ಇದೆ, +4 ಸೆಂಟಿಮೀಟರ್. ವಸ್ತುವಿನ ದೂರ 25 ಸೆಂಟಿಮೀಟರ್ ಇದೆ. ಅಂದರೆ ವಸ್ತುವನ್ನು ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ಸೊ ನಾವು ಎಡಗಡೆಯೇ ವಸ್ತುವನ್ನು ಇಡುವುದರಿಂದ ಅದನ್ನು ಮೈನಸ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. 25 ಸೆಂಟಿಮೀಟರ್ -25 ಸೆಂಟಿಮೀಟರ್. ಸೊ ಇನ್ನು 15 ಸೆಂಟಿಮೀಟರ್ ಸಂಗಮ ದೂರ, ಈ ನಿಮ್ನ ದರ್ಪಣದ ಸಂಗಮ ದೂರ ಎಷ್ಟಿದೆ ಅಂದರೆ 15 ಸೆಂಟಿಮೀಟರ್ ಇದೆ. ಸೊ ನಿಮ್ನ ದರ್ಪಣದ ಮೇಲೆ ಬೀಳತಕ್ಕಂಥ ಬೆಳಕಿನ ಕಿರಣಗಳು ಒಂದೇ ಕಡೆ ಕೇಂದ್ರೀಕರಣ ಆಗ್ತಾವೆ ಅಲ್ಲ, ಕೇಂದ್ರೀಕರಿಸ್ತಕ್ಕಂತಹ ದರ್ಪಣ ಇದು ನಿಮ್ನ ದರ್ಪಣ. ಎಡಭಾಗದಲ್ಲಿ ಅವು ಕೇಂದ್ರೀಕರಣ ಆಗೋದ್ರಿಂದ ನಾವೇನು ತಗೋತೀವಪ್ಪ ಅಂತಂದ್ರೆ ಮೈನಸ್ ಆಗಿ ತೆಗೆದುಕೊಳ್ತೀವಿ, ಅದನ್ನು ಸಹ -15 ಸೆಂಟಿಮೀಟರ್. ಇನ್ನು ಇದರ ಆಧಾರದ ಮೇಲೆ ಏನು ಕಂಡುಹಿಡಿಯಿರಿ ಅಂತಂದ್ರೆ ಅವರು ಪ್ರತಿಬಿಂಬದ ದೂರ ಮತ್ತು ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಹೇಳಲಾಗಿದೆ. ಸೊ ಇನ್ನು ಮುಂದುವರಿಯೋಣ. ಸೊ ಮೊದಲು ಏನು ಮಾಡೋಣ ಅಂತಂದ್ರೆ ಪ್ರತಿಬಿಂಬದ ದೂರವನ್ನು ಲೆಕ್ಕಿಸೋಣ. ಪ್ರತಿಬಿಂಬವು ಸಹ ನಮಗೆ ಎಲ್ಲಿ ಸಿಗ್ತೈತಿ ಅಂತ ನೋಡೋಣ. ನಮಗಿಲ್ಲಿ ಸಹಾಯ ಮಾಡ್ತಕ್ಕಂಥ ಸೂತ್ರವನ್ನು ನೋಡೋಣ. ಸೊ ಇಲ್ಲಿ ನಮಗೆ ಸಹಾಯ ಮಾಡ್ತಕ್ಕಂಥ ಸೂತ್ರ 1/f = 1/v + 1/u. ಹೌದಾ? ಇದು ದರ್ಪಣದ ಸೂತ್ರವಾಗಿದೆ. ಸೊ ನಮಗೆ ಬೇಕಾಗಿರ್ತಕ್ಕಂತಹದ್ದು ಏನಪ್ಪ ಅಂತಂದರೆ ನಮಗೆ ಸಿಗ್ತಕ್ಕಂಥ ಪ್ರತಿಬಿಂಬದ ದೂರವನ್ನು ನಾವು ಲೆಕ್ಕಿಸಬೇಕಾಗಿದೆ. ಆದ್ದರಿಂದ ಈ ಸೂತ್ರವನ್ನು ಸ್ವಲ್ಪ ಬದಲಾಯಿಸಿಕೊಂಡು 1/v = 1/f - 1/u ಅನ್ನುವಂಥ ಸೂತ್ರವನ್ನು ಇಟ್ಕೊಂಡು ಬೆಲೆಗಳನ್ನು ಅದರಲ್ಲಿ ನಮೂದಿಸಬೇಕಾಗತ್ತೆ. ಸೊ ಎಫ್ನ ಬೆಲೆ ಏನಂತಂದರೆ 15 ಸೆಂಟಿಮೀಟರ್ ಇದೆ, ವಸ್ತುವಿನ ದೂರ 25 ಸೆಂಟಿಮೀಟರ್ ದೂರದಲ್ಲಿದೆ. ಸೊ 1/-15 - 1/-25 ಹೌದಾ? ಸೊ ಇವುಗಳನ್ನು ಬೆಲೆಗಳನ್ನು ಅದರಲ್ಲಿ ನಮೂದಿಸಿ ಲೆಕ್ಕಿಸಿದಾಗ ನಮಗೆ ಸಿಗ್ತಕ್ಕಂತಹ ಉತ್ತರ ಏನಂತಂದರೆ -37.5 ಸೆಂಟಿಮೀಟರ್. ಹೌದಾ? ಅಂದರೆ ನಮಗೆ ಪ್ರತಿಬಿಂಬ ಎಕಡೆ ಸಿಗುತ್ತೆ ಅಂತಂದ್ರೆ ಅದು ಸಹ ಲೆಫ್ಟ್ ಸೈಡ್ ಅಂದರೆ ಎಡಗಡೆನೇ ಸಿಗೋದ್ರಿಂದ ಸೊ ಇದನ್ನು ಮೈನಸ್ ಆಗಿ ನಾವು ತೆಗೆದುಕೊಳ್ತೇವೆ. ಇನ್ನು ಪರದೆಯನ್ನು ದರ್ಪಣದಿಂದ 37.5 ಸೆಂಟಿಮೀಟರ್ ದೂರದಲ್ಲಿ ಇರಿಸಬೇಕು. ಪ್ರತಿಬಿಂಬ ಎಂಥದ್ದಿರುತ್ತೆ ಅಂದರೆ ಸತ್ಯ ಪ್ರತಿಬಿಂಬವಾಗಿದೆ. ಅಂದರೆ ಇದು ಪರದೆಯ ಮೇಲೆ ಪಡೆಯಲಿಕ್ಕೆ ನಮಗಿದೆ ಸಾಧ್ಯ ಇದೆ. ಇನ್ನು ವರ್ಧನೆ H = -v/u ಅಲ್ಲ. ಸೊ ಇನ್ನು ಪ್ರತಿಬಿಂಬದ ಎತ್ತರವನ್ನು ಕಂಡುಹಿಡಿಯುವಂತಹ ಸಂದರ್ಭ. ಸೊ ಪ್ರತಿಬಿಂಬದ ಎತ್ತರ H' = -v/h/u. ಸೊ ಇಲ್ಲಿ H' = -37.5 × 4 / -25.0 ಸೆಂಟಿಮೀಟರ್. ಸೊ ಎಲ್ಲವುಗಳನ್ನು ಲೆಕ್ಕಿಸಿದಾಗ ಬರ್ತಕ್ಕಂಥ ಉತ್ತರ -6 ಸೆಂಟಿಮೀಟರ್. ಸೊ ಈಗಾಗಲೇ ನಾವು ನೋಡಿದ್ವಿ ಮೈನಸ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇದು ಸತ್ಯ ಪ್ರತಿಬಿಂಬವನ್ನು ಸೂಚಿಸುತ್ತೆ. ಸೊ 6 ಸೆಂಟಿಮೀಟರ್ ಇರೋದ್ರಿಂದ ಪ್ರತಿಬಿಂಬದ ಎತ್ತರ ಇದು ವಸ್ತುವಿನ ಪ್ರತಿಬಿಂಬಕ್ಕಿಂತ ದೊಡ್ಡದಾಗಿದೆ. ಸೊ ವಸ್ತುವಿನ ಪ್ರತಿಬಿಂಬ ಎಷ್ಟಿತ್ತು ಅಂತ ನಾವು ನೋಡೋಣ ಈಗ. ಹೌದಾ? ಸೊ ಇಲ್ಲಿ ವಸ್ತುವಿನ ಪ್ರತಿಬಿಂಬ ನೋಡಿರಿ 4 ಸೆಂಟಿಮೀಟರ್ ಇದೆ.
ಸೊ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂತಹ ಪ್ರತಿಬಿಂಬದ ಎತ್ತರ ಎಷ್ಟು ಅಂತಂದ್ರೆ 6 ಸೆಂಟಿಮೀಟರ್. ಅಂದರೆ ವಸ್ತುವಿಗಿಂತ ಪ್ರತಿಬಿಂಬದ ಎತ್ತರ ಏನಿದೆ ದೊಡ್ಡದಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಂಡುಕೋಬೋದು. ಮುಂದಿನ ಸಮಸ್ಯೆಯನ್ನು ನೋಡೋಣ. 32 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯವನ್ನು ಹೊಂದಿರುವ ಪೀನ ದರ್ಪಣದ ಸಂಗಮ ದೂರವನ್ನು ಕಂಡುಹಿಡಿಯಿರಿ ಎನ್ನುವಂಥ ಪ್ರಶ್ನೆ. 32 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯ ನೋಡ್ರಿ. ವಕ್ರತಾ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂತಂದರೆ 32 ಸೆಂಟಿಮೀಟರ್ ಇದೆ. ಸೊ ಸಂಗಮ ದೂರವನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ ಕೇಳಾಗಿದೆ. ಆರ್ ಇಸ್ ಈಕ್ವಲ್ ಟು 2F, ಎಫ್ ಇಸ್ ಈಕ್ವಲ್ ಟು 32/2, 2 2 ಆಗಲೇ 16 32 ಅಂದರೆ 16 ಸೆಂಟಿಮೀಟರ್ ಅನ್ನುವಂಥದ್ದು ಏನಪ್ಪ ಅಂದರೆ ಇದು ಸಂಗಮ ದೂರ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಒಂದು ನಿಮ್ನ ದರ್ಪಣವು ಅದರ ಮುಂದೆ ನೋಡ್ರಿ, ದರ್ಪಣ ಯಾವುದು ಇಲ್ಲಿ ನೀಡಿರ್ತಕ್ಕಂಥದ್ದು? ನಿಮ್ನ ದರ್ಪಣ ನೋಡ್ರಿ, ಇದು ನಿಮ್ನ ದರ್ಪಣ. ಹೌದಾ? ನಿಮ್ನ ದರ್ಪಣವನ್ನು ನೀಡಲಾಗಿದೆ. ಆ ನಿಮ್ನ ದರ್ಪಣದ ಮುಂದೆ 10 ಸೆಂಟಿಮೀಟರ್ ದೂರದಲ್ಲಿ ಇರಿಸಿರುವ ಒಂದು ವಸ್ತುವಿನ 3 ಪಟ್ಟು ವರ್ಧಿಸಿದ ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಅಂತ ಇದೆ. ಹಾಗಾದರೆ ಪ್ರತಿಬಿಂಬವು ದರ್ಪಣದಿಂದ ಎಷ್ಟು ದೂರದಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಸೊ ಇಲ್ಲಿ ನೀಡಿರ್ತಕ್ಕಂಥ ಅಂಶಗಳನ್ನು ನೋಡೋಣ. 10 ಸೆಂಟಿಮೀಟರ್ ದೂರದಲ್ಲಿ ಒಂದು ವಸ್ತುವನ್ನು ಇರಿಸಲಾಗಿದೆ ಅಂತ ಕೊಡಲಾಗಿದೆ. ಎಷ್ಟು? 10 ಸೆಂಟಿಮೀಟರ್ ದೂರದಲ್ಲಿ. ಹೌದಾ? ಆದ್ದರಿಂದ ಯು ಇಸ್ ಈಕ್ವಲ್ ಟು -10 ಸೆಂಟಿಮೀಟರ್. ಸೊ ವರ್ಧನೆ ಎಷ್ಟಿದೆ ಅಂತಂದರೆ -3. ಹೌದಾ? 3 ಪಟ್ಟು ವರ್ಧಿಸಿದ ಸತ್ಯ ಪ್ರತಿಬಿಂಬ ಅಂತ ನೀಡಲಾಗಿದೆ. ನೋಡ್ರಿ, ನಾ ಈಗಾಗಲೇ ಹೇಳಿನಿ, ಸತ್ಯ ಪ್ರತಿಬಿಂಬ ಅಂತಂದರೆ ಮೈನಸ್ ಬರುತ್ತೆ ಅಂತ. ಸೊ ಇಲ್ಲಿ ಸತ್ಯ ಪ್ರತಿಬಿಂಬ ನೀಡಿರೋದ್ರಿಂದ -3 ಅಂತ 3 ಪಟ್ಟು ವರ್ಧಿಸಿದ ಅಂದಿರೋದ್ರಿಂದ ದೊಡ್ಡದಾದ ಅಥವಾ ವರ್ಧಿಸಿದ ಪ್ರತಿಬಿಂಬ ನೀಡಿರೋದ್ರಿಂದ ಸತ್ಯ ಇರೋದ್ರಿಂದ ಅದು -3 ಪಟ್ಟು ಆದ್ದರಿಂದ ಅದು -3 ಅಂತ ಆಗುತ್ತೆ. ಸೊ ಅಕಸ್ಮಾತ್ ಇಲ್ಲಿ ಮಿಥ್ಯ ಪ್ರತಿಬಿಂಬ ಅಂತ ಕೊಟ್ಟಿದ್ರೆ ಆವಾಗ ಏನು ಮಾಡಬೇಕು? ಸೊ ಎಮ್ ಇಸ್ ಈಕ್ವಲ್ ಟು ಪ್ಲಸ್ ಇಟ್ಕೋಬೇಕಾಗುತ್ತೆ ಅಷ್ಟೇ. ಹೌದಾ? +3 ಅಂತ ಇಟ್ಕೋಬೇಕಾಗಿತ್ತು. ಅದರಲ್ಲಿ ಸತ್ಯ ಪ್ರತಿಬಿಂಬ ಬರೋದ್ರಿಂದ ಮೈನಸ್ ಇಟ್ಕೋಬೇಕು. ಸೊ ಇದನ್ನು ಸೂತ್ರವನ್ನು ನೋಡೋಣ. ಎಮ್ ಇಸ್ ಈಕ್ವಲ್ ಟು -v/u. ಹೌದಾ? ಸೊ ಇಲ್ಲಿ ಬೆಲೆಗಳನ್ನು ನಮೂದಿಸ್ತಾ ಹೋಗೋಣ. ಸೊ ವಿ ಇಸ್ ಈಕ್ವಲ್ ಟು 3 × u ಅಲ್ಲ, ಎಮ್ ಇಸ್ ಈಕ್ವಲ್ ಟು 3u. ಸೊ ಇಲ್ಲಿ ಬೆಲೆಯನ್ನು ನೋಡ್ತಾ ಹೋಗೋಣ. ಸೊ ವರ್ಧನೆ 3 ಕೊಡಲಾಗಿದೆ. ವಸ್ತುವಿನ ದೂರ 10 ಸೆಂಟಿಮೀಟರ್ ನೀಡಲಾಗಿದೆ. ಸೊ ಆದ್ದರಿಂದ ವಿ ಇಸ್ ಈಕ್ವಲ್ ಟು 3 × u ಅಂದರೆ 3 × -10. ಸೊ ಇಲ್ಲಿ ಬಂದಿರತಕ್ಕಂತಹ ಉತ್ತರವನ್ನು ನೋಡೋಣ. ವಿ ಇಸ್ ಈಕ್ವಲ್ ಟು -30 ಸೆಂಟಿಮೀಟರ್ಸ್. ಸೊ ಪ್ರತಿಬಿಂಬವು ನಿಮ್ನ ಮಸೂರದ ಎಡಭಾಗದಲ್ಲಿ 30 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗುತ್ತದೆ ಅನ್ನುವಂಥದ್ದು. ಸೊ ಇನ್ನು ಮುಂದಿನ ಪ್ರಶ್ನೆ. ಬೆಳಕು ಗಾಳಿಯಿಂದ 1.50 ವಕ್ರೀಭವನ ಸೂಚ್ಯಂಕವನ್ನು ಹೊಂದಿರುವ ಗಾಜನ್ನು ಪ್ರವೇಶಿಸುತ್ತದೆ. ಗಾಜಿನಲ್ಲಿ ಬೆಳಕಿನ ವೇಗವೆಷ್ಟು? ನಿರ್ವಾತದಲ್ಲಿ ಬೆಳಕಿನ ವೇಗ 3 × 10⁸ ಮೀಟರ್/ಸೆಕೆಂಡ್. ಸೊ ಇಲ್ಲಿ ಸಮಸ್ಯೆಯಲ್ಲಿ ನೀಡಿರ್ತಕ್ಕಂಥ ಅಂಶಗಳನ್ನು ಒಂದು ಸಾರಿ ನೋಡೋಣ. ಸೊ ಬೆಳಕು ಗಾಳಿಯಿಂದ 1.50 ವಕ್ರೀಭವನ ಸೂಚ್ಯಂಕವನ್ನು ನೋಡ್ರಿ, ವಕ್ರೀಭವನ ಸೂಚ್ಯಂಕ NM. ಹೌದಾ? ಸೊ ಇದನ್ನು ನೀಡಲಾಗಿದೆ ಇಲ್ಲಿ. 1.50 ವಕ್ರೀಭವನ ಸೂಚ್ಯಂಕವನ್ನು ಹೊಂದಿರತಕ್ಕಂತಹ ಗಾಜನ್ನು ಪ್ರವೇಶಿಸ್ತದಂತ. ಸೊ ಗಾಜಿನಲ್ಲಿ ಬೆಳಕಿನ ವೇಗ ಎಷ್ಟು ಅಂತ ಕೇಳಲಾಗಿದೆ. ವಿನ ಬೆಲೆಯನ್ನು ಕೇಳಲಾಗಿದೆ. ಸೊ ನೀಡಿರ್ತಕ್ಕಂತಹ ಬೆಲೆ ಏನಂತಂದರೆ 3 × 10⁸ ಮೀಟರ್/ಸೆಕೆಂಡ್. ಅಂದರೆ ನಿರ್ವಾತದಲ್ಲಿ ಬೆಳಕಿನ ವೇಗವನ್ನು ನೀಡಲಾಗಿದೆ. ಸೊ ನಮಗೆ ಕಂಡುಹಿಡಬೇಕಂತ ಅಂಶ ಏನಂತಂದರೆ VG ಅಥವಾ ಗಾಜಿನಲ್ಲಿ ಬೆಳಕಿನ ವೇಗವನ್ನು ಕಂಡುಹಿಡಬೇಕಾಗಿದೆ. ನಮಗೆ ನೀಡಿರ್ತಕ್ಕಂಥ ವಕ್ರೀಭವನ ಸೂಚ್ಯಂಕ ಮತ್ತು ಗಾಳಿಯಲ್ಲಿ ಅಥವಾ ನಿರ್ವಾತದಲ್ಲಿ ಬೆಳಕಿನ ವೇಗವನ್ನು ಅವುಗಳಲ್ಲಿ ನಮೂದಿಸಿಕೊಂಡು ಈ ಬೆಲೆಯನ್ನು ಕಂಡುಹಿಡಬೇಕು. ಸೊ ಹಾಗಾದರೆ VG is equal to 3 × 10⁸ ಮೀಟರ್/ಸೆಕೆಂಡ್ / 1.50. ಸೊ ಇಲ್ಲಿ ಬರುವಂತಹ ಉತ್ತರ ಏನಂದರೆ 2 × 10⁸ ಮೀಟರ್/ಸೆಕೆಂಡ್. ಅಂದರೆ ಗಾಜಿನಲ್ಲಿ ಬೆಳಕಿನ ವೇಗ ಎಷ್ಟು ಅಂತಂದರೆ 2 × 10⁸ ಮೀಟರ್/ಸೆಕೆಂಡ್ ಆಗಿದೆ. ಸೊ ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಒಂದು ನಿಮ್ನ ಮಸೂರದ ಸಂಗಮ ದೂರವು 15 ಸೆಂಟಿಮೀಟರ್ ಇದೆ. ಮಸೂರದಿಂದ ಪ್ರತಿಬಿಂಬವು 10 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಹಾಗೂ ಮಸೂರದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಸೊ ಇಲ್ಲಿ ನೀಡಿರ್ತಕ್ಕಂತಹ ಮಸೂರ ಯಾವುದು ಅಂತಂದರೆ ನಿಮ್ನ ಮಸೂರ. ಹೌದಾ? ಸೊ ನಿಮ್ನ ಮಸೂರವನ್ನು ನೀಡಲಾಗಿದೆ. ಒಂದು ನಿಮ್ನ ಮಸೂರದ ಸಂಗಮ ದೂರ ನೋಡ್ರಿ, ಬೆಳಕು ಇದ್ರ ಮೇಲೆ ಬಿದ್ದ ತಕ್ಷಣ ಏನಾಗುತ್ತೆ ಅಂದರೆ ವಿಕೇಂದ್ರೀಕರಣ ಹೊಂದದ. ವಿಕೇಂದ್ರೀಕರಣ ಹೊಂದಿರತಕ್ಕಂಥ ಬೆಳಕಿನ ಕಿರಣಗಳನ್ನು ಹಿಂಬದಿಯಲ್ಲಿ ಸಂಧಿಸಿದಾಗ ಒಂದು ಬಿಂದುವಿನಲ್ಲಿ ಸಂಧಿಸ್ತದೆ. ಹಿಂಬದಿಯಲ್ಲಿ ಅಂದರೆ ಲೆಫ್ಟ್ ಸೈಡ್ದೊಳಗೆ
ಬೆಳಕಿನ ಕೇಂದ್ರೀಕರಣ ಆಗೋದ್ರಿಂದ ಸೊ ಇದು ಸಂಗಮ ದೂರ ಏನಂತಂದ್ರೆ ಮೈನಸ್ ಇರ್ತದೆ. ಅದ ಸಂಗಮ ದೂರ ನೋಡಿರಿ, ಸಂಗಮ ದೂರ -15 ಸೆಂಟಿಮೀಟರ್. ಮಸೂರದಿಂದ ಪ್ರತಿಬಿಂಬವು 10 ಸೆಂಟಿಮೀಟರ್. ನೋಡಿರಿ, ಮಸೂರದಿಂದ ಪ್ರತಿಬಿಂಬವು 10 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು. ಸೊ ಬೆಳಕಿನ ಕೇಂದ್ರೀಕರಣ ಎಡಭಾಗದಲ್ಲೇ ಆಗೋದ್ರಿಂದ ಸೊ ಪ್ರತಿಬಿಂಬದ ದೂರವೂ ಸಹ ಮೈನಸ್ನಲ್ಲೇ ತೆಗೆದುಕೊಳ್ತೀವಿ. ಪ್ರತಿಬಿಂಬ ದೂರ -10 ಸೆಂಟಿಮೀಟರ್ ಆದರೆ ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಅನ್ನೋಂಥದ್ದನ್ನು ಇಲ್ಲಿ ಕೇಳಲಾಗಿದೆ. ಅಂದರೆ ಇವನ ಬೆಲೆ ಎಷ್ಟು ಅಂತ ಪ್ರಶ್ನೆ ಕೇಳಲಾಗಿದೆ. ಮತ್ತು ಮಸೂರದಿಂದ ಉಂಟಾದ ವರ್ಧನೆಯನ್ನು ಸಹ ಇದೇ ಸಂದರ್ಭದಲ್ಲಿ ಕಂಡುಹಿಡಿಯಲಿಕ್ಕೆ ಕೇಳಲಾಗಿದೆ. ಸೊ ಆದ್ದರಿಂದ ನಮಗಿಲ್ಲಿ ಮಸೂರದ ಸೂತ್ರವನ್ನು ನೋಡಿದಾಗ 1/F = 1/V - 1/U ಅಲ್ಲ. ಸೊ ಇಲ್ಲಿ 1/U = 1/V - 1/F ಅನ್ನುವಂಥ ಸೂತ್ರವಾಗಿ ಅದು ಬದಲಾಗುತ್ತೆ. ಬೆಲೆಗಳನ್ನು ಅದರಲ್ಲಿ ನಮೂದಿಸಿದಾಗ 1/-10 -1/-15. ಸೊ ಬೆಲೆಗಳನ್ನು ನಮೂದಿಸಿ ಲೆಕ್ಕಿಸಿದಾಗ ವಸ್ತುವಿನ ದೂರ ಎಷ್ಟು ಅಂತಂದರೆ 30 ಸೆಂಟಿಮೀಟರ್. ಅಂದರೆ ವಸ್ತುವನ್ನು ಎಡಭಾಗದಲ್ಲಿ ಇರಿಸೋದ್ರಿಂದ ಇದು ಸಹ ಮೈನಸ್ ಆಗಿ ಬರುತ್ತೆ. ಇನ್ನು 30 ಸೆಂಟಿಮೀಟರ್ ವಸ್ತುವಿನ ದೂರ ಬಂದಾಗ ವರ್ಧನೆ ಎಷ್ಟಾಗುತ್ತೆ ಅಂತ ನೋಡಬೇಕು. M = +V/U ಸೂತ್ರವನ್ನು ಅಲ್ಲಿ ಇಟ್ಟು ಬೆಲೆಗಳನ್ನು ಅದರಲ್ಲಿ ನಮೂದಿಸಿದಾಗ ನೋಡಿರಿ ಎಷ್ಟು ಬರುತ್ತೆ. 10 / 30 1/3 ಅಂದರೆ +0.33. ಅಂದರೆ ಇದರ ಆಧಾರದ ಮೇಲೆ ನೀವೇನು ಹೇಳ್ಬೋದಪ್ಪ ಅಂದರೆ ಪ್ಲಸ್ ಇತ್ತಂದ್ರೆ ಏನಂತ ಹೇಳಿದಿದೆ ಈಗ ಮಿಥ್ಯ ಪ್ರತಿಬಿಂಬ ಅಲ್ಲ. ಸೊ ಮಿಥ್ಯ ಪ್ರತಿಬಿಂಬ ಮತ್ತು ವರ್ಧನೆ ಏನಂತಂದರೆ ವಸ್ತುವಿನಿಗಿಂತ ಚಿಕ್ಕದು ಅಂತ. ನೇರ ಮಿಥ್ಯ ಹೌದಾ. ಇದು ಗಾತ್ರ ವಸ್ತುವಿನ ಗಾತ್ರದ 1/3 ಇರುತ್ತದೆ. ಅಂದರೆ ವಸ್ತು ಏನು ಸಿಗುತ್ತೆ ನಮಗೆ ಅದು ಪ್ರತಿಬಿಂಬದ ಗಾತ್ರಕ್ಕಿಂತ ಕಡಿಮೆ ಇರುತ್ತೆ ಅಂತ. 1/3. ಇನ್ನು ಮುಂದಿನ ಸಮಸ್ಯೆ ನೋಡೋಣ. ಒಂದು 2 ಸೆಂಟಿಮೀಟರ್ ಎತ್ತರವಿರುವ ವಸ್ತುವನ್ನು ನೋಡಿರಿ, ವಸ್ತುವಿನ ಎತ್ತರ ಕೊಟ್ಟಾನ ಎಷ್ಟಂತಂದ್ರೆ 2 ಸೆಂಟಿಮೀಟರ್. ನೋಡಿರಿ H = 20 ಸೆಂಟಿಮೀಟರ್ ನೀಡಲಾಗಿದೆ. ಒಂದು 20 ಸೆಂಟಿಮೀಟರ್ ಎತ್ತರವಿರುವ ವಸ್ತುವನ್ನು 10 ಸೆಂಟಿಮೀಟರ್ ಸಂಗಮ ದೂರವಿರುವ ನೋಡಿರಿ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಇರಿಸಲಾಗಿದೆ. ಪೀನ ಮಸೂರ ಅಂತಾರೆ ಅವರು ಅಲ್ಲ. ಸೊ ಪೀನ ಮಸೂರ ಅಂದರೆ ಹೆಂಗಿರ್ತದೆ, ಹಿಂಗಿರ್ತದೆ ಹೌದಾ. ಸೊ ಇದರಲ್ಲೇ ಬೆಳಕಿನ ಕಿರಣಗಳು ಹೋದಾಗ ಏನಾಗುತ್ತೆ, ಸೊ ಬಲಭಾಗದಲ್ಲಿ ಬೆಳಕಿನ ಕಿರಣಗಳು ಸಂಧಿಸ್ತವೆ ಹೌದಾ. ಸಂಗಮ ದೂರ ಎಕಡೆ ಸಿಗ್ತೈತೆ ಅಂದಂಗಾತು, ಈ ಕಡೆ ಬಲಭಾಗ ಸಿರೋದ್ರಿಂದ ಪ್ಲಸ್ ಇರ್ತೈತೆ ಅಂದಂಗಾತು ಬೆಲೆ ಹೌದಾ. ಇಲ್ಲಿ ನೋಡಿರಿ +10 ಸೆಂಟಿಮೀಟರ್ ಹೌದಾ. ವಸ್ತು ಮಸೂರದಿಂದ 15 ಸೆಂಟಿಮೀಟರ್ ದೂರದಲ್ಲಿದೆ ಅಂತ ಅಂದ್ಕೊಳ್ಳೋಣ. ವಸ್ತು ಎಲ್ಲಿದೆಪ್ಪ ಅಂತಂದ್ರೆ 15 ಸೆಂಟಿಮೀಟರ್ ಲೆಫ್ಟ್ ಸೈಡ್ದಲ್ಲಿ ಇರೋದ್ರಿಂದ ಇದನ್ನು -15 ಸೆಂಟಿಮೀಟರ್ ತೊಗೋತೀವಿ. ಇನ್ನು ಪ್ರತಿಬಿಂಬದ ಸ್ವಭಾವ, ಸ್ಥಾನ ಮತ್ತು ಗಾತ್ರ ಇವುಗಳೆಲ್ಲವುಗಳನ್ನು ಕಂಡುಹಿಡಬೇಕು ಅಂತ ವರ್ಧನೆಯನ್ನು ಸಹ ಕಂಡುಹಿಡಬೇಕು ಅಂತ. ಸೊ 1/V - 1/U = 1/F. ಸೊ ಬೆಲೆಗಳನ್ನೆಲ್ಲವುಗಳನ್ನು ಅದರಲ್ಲಿ ನಮೂದಿಸಿದಾಗ ಸೊ 1/V = -1/15 + 1/10. ಸೊ ಒಟ್ಟ ಎಲ್ಲ ಎಲ್ಲ ಬೆಲೆಗಳನ್ನು ನಮೂದಿಸಿ ಲೆಕ್ಕಿಸಿದಾಗ ಸೊ ವಿನ ಬೆಲೆ ಎಷ್ಟು ಬರುತ್ತೆ ಅಂದರೆ +30 ಸೆಂಟಿಮೀಟರ್ಸ್. ಅಂದರೆ ಪ್ರತಿಬಿಂಬ ಯಾವ ಕಡೆ ಸಿಗ್ತೈತೆ ಅಂದ್ರೆ ಬಲಭಾಗದೊಳಗೆ ಸಿಗ್ತೈತೆ ನಮ್ಗೆ 30 ಸೆಂಟಿಮೀಟರ್ ದೂರದಲ್ಲಿ. ನೋಡಿರಿ ವಸ್ತುವಿನ ದೂರ 30 ಸೆಂಟಿಮೀಟರ್ ಇದೆ. ಆಮೇಲೆ ವಸ್ತುವಿನ ದೂರ 15 ಸೆಂಟಿಮೀಟರ್ ದೂರದಲ್ಲಿದೆ ಅದ. ಸೊ ಇಲ್ಲಿ ಧನಾತ್ಮಕ ಚಿಹ್ನೆ ಏನನ್ನು ಸೂಚಿಸುತ್ತೆ ಅಂದರೆ ಪ್ರತಿಬಿಂಬ ದೃಕ್ಕೇಂದ್ರ ಇನ್ನೊಂದು ಬದಿಯಲ್ಲಿ ಅಂದರೆ 30 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಿರುವುದನ್ನು ಸೂಚಿಸುತ್ತದೆ. ಇದೊಂದು ಸತ್ಯ ಮತ್ತು ತಲೆಕೆಳಕಾಗಿದ್ದು ಅನ್ನುವಂಥದ್ದು ಅಲ್ಲ. ಸತ್ಯ ಮತ್ತು ತಲೆಕೆಳಕಾಗಿರ್ತಕ್ಕಂಥ ಒಂದು ಪ್ರತಿಬಿಂಬ ಇದು. ಇನ್ನು ವರ್ಧನೆ ನೋಡೋಣ. M = +H'/H = V/U. ಸೊ H' = H × V/U. ಬೆಲೆಗಳನ್ನೆಲ್ಲವುಗಳನ್ನು ನಮೂದಿಸಿದಾಗ ಸೊ ನಮಗೆ ಸಿಗ್ತಕ್ಕಂಥ ಉತ್ತರ ಏನಂತಾರೆ -4 ಸೆಂಟಿಮೀಟರ್ ಹೌದಾ. ಸೊ -4 ಸೆಂಟಿಮೀಟರ್ ಇದು ಪ್ರತಿಬಿಂಬದ ಎತ್ತರ ಅನ್ನುವಂಥದ್ದು. ಸೊ ಇದು ಪ್ರಧಾನ ಅಕ್ಷದ ಕೆಳಭಾಗದಲ್ಲಿ ನಮಗೆ ಪ್ರತಿಬಿಂಬ ಸಿಗೋದ್ರಿಂದ ಅದನ್ನು ಮೈನಸ್ ಆಗಿ ನಾವು ತೆಗೆದುಕೊಳ್ತೀವಿ 4 ಸೆಂಟಿಮೀಟರ್ ಹೌದಾ. ನೋಡಿರಿ ವಸ್ತುವಿನ ಎತ್ತರ 2 ಸೆಂಟಿಮೀಟರ್ ಇದೆ, ಆದ್ದರಿಂದ ಪ್ರತಿಬಿಂಬದ ಎತ್ತರ 4 ಸೆಂಟಿಮೀಟರ್ ಇದೆ. ಸೊ ವರ್ಧನೆಯನ್ನು ನೋಡೋಣ. M = V/U 30 / -15. ಸೊ ಉತ್ತರ ಏನಂತಂದರೆ 2 ಸೆಂಟಿಮೀಟರ್ -2 ಸೆಂಟಿಮೀಟರ್. ಸೊ ಇದು ಮೈನಸ್ ಏನು ಸೂಚಿಸುತ್ತೆ, ಮೈನಸ್ ಅನ್ನೋದು ಸತ್ಯ ಪ್ರತಿಬಿಂಬವನ್ನು ಸೂಚಿಸುತ್ತೆ ಮತ್ತು ವಸ್ತುವಿನಿಗಿಂತ 2 ನೋಡಿರಿ 2 ಅನ್ನೋದನ್ನು ಸೂಚಿಸುತ್ತೆ ಅಲ್ಲ.
ಸೊ ಎಮ್ ಮತ್ತು ಎಚ್ ಡ್ಯಾಶ್ಗಳ ಋಣಾತ್ಮಕ ಚಿಹ್ನೆಗಳು ಪ್ರತಿಬಿಂಬ ಸತ್ಯ ಮತ್ತು ತಲೆ ಕೆಳಗಿದೆ ಎಂಬುದನ್ನು ತೋರಿಸುತ್ತವೆ. ಇದು ಪ್ರಧಾನ ಅಕ್ಷದ ಕೆಳಗೆ ಉಂಟಾಗುತ್ತದೆ ಮತ್ತು ಈ ಪ್ರಕಾರದ ಒಂದು ಸತ್ಯ ಮತ್ತು ತಲೆಕೆಳಕಾದ ಹಾಗೂ 4 ಸೆಂಟಿಮೀಟರ್ದ ಪ್ರತಿಬಿಂಬವು ಮಸೂರದ ಇನ್ನೊಂದು ಬದಿಯಲ್ಲಿ 30 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಿದೆ. ಈ ಪ್ರತಿಬಿಂಬವು 2 ಪಟ್ಟು ದೊಡ್ಡದಾಗಿದೆ. ನೋಡ್ರಿ ಏನು ಸೂಚಿಸೋದಂತಂದರೆ 2 ಪಟ್ಟು ದೊಡ್ಡದು. ಸೆಂಟಿಮೀಟರ್ ಅಲ್ಲಿದೆ, ಒಟ್ಟು 2 ಅಷ್ಟೇ. ಅಂದರೆ ಮ್ಯಾಗ್ನಿಫಿಕೇಷನ್ ಅಂದರೆ ವರ್ಧನೆ ಎಷ್ಟು ಇರ್ತದೆ ಅಂದರೆ 2 ಪಟ್ಟು ಹೆಚ್ಚಾಗಿರುತ್ತದೆ ಅಂತ ಅಷ್ಟೇ ಹೇಳಬಹುದು. ಇನ್ನು ಮುಂದಿನ ಸಮಸ್ಯೆ ನೋಡೋಣ. ಒಂದು ಪೀನ ಮಸೂರದವು ಸೂಜಿಯ ಸತ್ಯ ಮತ್ತು ತಲೆಕೆಳಕಾದ ಪ್ರತಿಬಿಂಬವನ್ನು 50 ಸೆಂಟಿಮೀಟರ್ ದೂರದಲ್ಲಿ ಉಂಟು ಮಾಡಿದೆ. ಪ್ರತಿಬಿಂಬವು ವಸ್ತುವಿನ ಗಾತ್ರದಷ್ಟೇ ಇದ್ದರೆ ಸೂಜಿಯನ್ನು ಮಸೂರದ ಮುಂಭಾಗದಲ್ಲಿ ಎಲ್ಲಿ ಇರಿಸಲಾಗಿದೆ ಹಾಗೂ ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅನ್ನುವಂತಹ ಸಮಸ್ಯೆ ನೀಡಲಾಗಿದೆ. ಒಂದು ವಿಶೇಷವಾಗಿರ್ತಕ್ಕಂಥ ಸಮಸ್ಯೆ ಇದಾಗಿದೆ. ನೋಡೋಣ ಸಮಸ್ಯೆ ಒಂದ್ಸರಿ. ಒಂದು ಪೀನ ಮಸೂರವು ನೋಡ್ರಿ, ಇಲ್ಲಿರ್ತಕ್ಕಂಥ ಮಸೂರ ಯಾವುದಂದ್ರೆ ಪೀನ ಮಸೂರ. ಅದು ಬೆಳಕನ್ನು ಕೇಂದ್ರೀಕರಿಸುವಂತಹ ಮಸೂರ ಇದು. ಅದು ಎಸ್, ಇದು ಒಂದು ಸೂಜಿಯ ಸತ್ಯ ಮತ್ತು ತಲೆಕೆಳಕಾದ ಪ್ರತಿಬಿಂಬವನ್ನು 50 ಸೆಂಟಿಮೀಟರ್ ದೂರದಲ್ಲಿ ಉಂಟು ಮಾಡಿದೆ ಅಂತ. ಅಂದರೆ ಎಲ್ಲಿ ಉಂಟು ಮಾಡ್ತಿದೆ? ಬಲಭಾಗದಲ್ಲಿ ಉಂಟು ಮಾಡಲಿಕ್ಕೆ ಸಾಧ್ಯ ಇದೆಯಲ್ಲ. ಸೊ ಇಲ್ಲಿ ತಾವು ಗಮನಿಸ್ಬೋದು, ಪೀನ ಮಸೂರು ಸೂಜಿಯ ಸತ್ಯ ಮತ್ತು ತಲೆಕೆಳಕಾದ ಪ್ರತಿಬಿಂಬವನ್ನು 50 ಸೆಂಟಿಮೀಟರ್ ದೂರದಲ್ಲಿ ಉಂಟು ಮಾಡಿದೆ ಅನ್ನುವಂಥದ್ದನ್ನು ಇಲ್ಲಿ ನೀಡಲಾಗಿದೆ. ಅಂದ್ರೆ ಬಲಭಾಗದಲ್ಲಿ, ಈ ಪೀನ ಮಸೂರದ ಬಲಭಾಗದಲ್ಲಿ 50 ಸೆಂಟಿಮೀಟರ್ ದೂರದಲ್ಲಿ ಅದು ಸತ್ಯ ಮತ್ತು ತಲೆಕೆಳಕಾದ, ನೋಡ್ರಿ, ತಲೆಕೆಳಕಾದ ಪ್ರತಿಬಿಂಬವನ್ನು ಅದು ಉಂಟು ಮಾಡಿದೆ ಅಂತೆ. ಪ್ರತಿಬಿಂಬವು ವಸ್ತುವಿನ ಗಾತ್ರದಷ್ಟೇ ಇದ್ದರೆ ಅನ್ನುವಂಥ ಮತ್ತೊಂದು ಅಂಶವನ್ನು ನೀಡಲಾಗಿದೆ. ಸೊ ವಸ್ತುವಿನ ಗಾತ್ರ ಏನಿದೆ ಅಂತಂದರೆ ಪ್ರತಿಬಿಂಬದ ಗಾತ್ರದಷ್ಟೇ ಇದೆ ಅಂತೆ. ಸೊ ಹಾಗಾದರೆ ಇದು ಯಾವಾಗ ಸಾಧ್ಯದ? ಯಾವಾಗ ನೋಡ್ರಿ, ಇದು F1, ಇದು 2F1 ಐತೆ ಅಂತ ತಿಳ್ಕೊಳ್ರಿ. ವಸ್ತುವಿನ ಪ್ರತಿಬಿಂಬದ ಏನು ಗಾತ್ರ ಇದೆ ಅದು ವಸ್ತುವಿನ ಗಾತ್ರದಷ್ಟೇ ಆಗಲಿಕ್ಕೆ ಯಾವಾಗ ಸಾಧ್ಯ ಇದೆ ಅಂತಂದ್ರೆ, ವಸ್ತುವನ್ನು ನೀವು 2F1 ಮೇಲೆ ಇಟ್ಟಾಗ, ನೋಡ್ರಿ 2F1 ಮೇಲೆ ವಸ್ತು ಯಾವಾಗ ಇಡ್ತೀರಿ ಆವಾಗ ಮಾತ್ರ ವಸ್ತುವಿನ ಗಾತ್ರ ಮತ್ತು ಪ್ರತಿಬಿಂಬದ ಗಾತ್ರ ಎರಡೂ ಸೇಮ್ ಆಗಕ್ಕೆ ಸಾಧ್ಯ ಇದೆ. ಈಗ 50 ಸೆಂಟಿಮೀಟರ್ ದೂರದೊಳಗೆ ಪ್ರತಿಬಿಂಬ ಉಂಟಾಗಿದೆ ಮತ್ತು ಅದರ ಪ್ರತಿಬಿಂಬ ವಸ್ತುವಿನಷ್ಟೇ ಗಾತ್ರದ ಇದೆ ಅಂತಂದಾಗ ಎರಡೂ ಡಿಸ್ಟೆನ್ಸ್ ಸೇಮ್ ಅದಾವ ಅಂತಂದಂಗಾಯ್ತು. ಅಂದ್ರೆ ಇದು 2F1 ಮೇಲೆ ವಸ್ತು ಇಟ್ಟರೆ ನಮಗಿಲ್ಲಿ 2F2 ಮೇಲೆ ಪ್ರತಿಬಿಂಬ ಸಿಗ್ತದೆ. 2F2 ಮೇಲೆ ಈ ಪ್ರತಿಬಿಂಬ ಸಿಗ್ತದೆ ಅಂದರೆ ಇದು ಮಸೂರದ ಕೇಂದ್ರ ಏನಿದೆ, ಈ ಮಸೂರದ ಕೇಂದ್ರದಿಂದ ಇದು ಎಷ್ಟು ದೂರದಿದೆ? 50 ಸೆಂಟಿಮೀಟರ್ ದೂರದಿದೆ. ಅಂದರೆ ವಸ್ತುವು ಸಹ ಈ ಮಸೂರದ ಏನು ವಕ್ರತಾ ಕೇಂದ್ರ ಇದೆ, ಆ ಮಸೂರದ ದೃಕ್ ಕೇಂದ್ರ ಏನಿದೆ ಆ ದೃಕ್ ಕೇಂದ್ರದಿಂದ ವಸ್ತುವು ಸಹ 50 ಸೆಂಟಿಮೀಟರ್ ದೂರದಲ್ಲಿಯೇ ಇದೆ ಅಂಥೇಳಿ ನಾವು ಇಲ್ಲಿ ಹೇಳಬಹುದು. ಹೌದಾ? ಸೊ ಪ್ರತಿಬಿಂಬವು ವಸ್ತುವಿನ ಗಾತ್ರದಷ್ಟೇ ಇದ್ದರೆ ಸೂಜಿಯನ್ನು ಮಸೂರದ ಮುಂಭಾಗದಲ್ಲಿ ಎಲ್ಲಿ ಇರಿಸಲಾಗಿದೆ ಅನ್ನುವಂಥದ್ದು. ಸೊ ವಸ್ತುವನ್ನು ಮಸೂರದ ಮುಂದೆ 50 ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ. ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದನ್ನು ನೀಡಲಾಗಿದೆ. ಹಾಗಾದರೆ ನೋಡ್ತಾ ಹೋಗೋಣ. M = H'/H -1 ಅಂತ ನೀಡಲಾಗಿದೆ. ಸೊ M = V/U. 50 ಮ್ಯಾಗ್ನಿಫಿಕೇಷನ್ ಏನಿದೆ 1 ಇದೆ. ಅಂದರೆ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬದ ಗಾತ್ರ ಇರುವುದರಿಂದ ವರ್ಧನೆ ಏನಂತಂದ್ರೆ -1. ಮೈನಸ್ ಯಾಕಂತಂದರೆ ಸತ್ಯ ಇದೆ. 1 ಯಾಕಂತಂದರೆ ವಸ್ತುವಿನ ಗಾತ್ರ ಎಷ್ಟೈತಿ, ಪ್ರತಿಬಿಂಬದ ಗಾತ್ರನೂ ಅಷ್ಟೇ ಐತಿ. ಆದ್ದರಿಂದ ಮ್ಯಾಗ್ನಿಫಿಕೇಷನ್ 1 ಅಂತ. ಸೊ -1 = 50/U. ಸೊ U -50 ಸೆಂಟಿಮೀಟರ್. ಅಂದರೆ ವಸ್ತುವು ಸಹ 50 ಸೆಂಟಿಮೀಟರ್ ದೂರದಲ್ಲಿದೆ. ಸೂಜಿಯನ್ನು ಮಸೂರದ ಮುಂಭಾಗದಲ್ಲಿ 50 ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ ಅನ್ನುವಂಥದ್ದು. ಇನ್ನು ಮಸೂರದ ಸೂತ್ರದಂತೆ 1/V - 1/U = 1/F. ಸೊ Fನ ಬೆಲೆಯನ್ನು ಇಲ್ಲಿ ಲೆಕ್ಕಿಸಿದಾಗ F = 25 ಸೆಂಟಿಮೀಟರ್ ಬರುತ್ತೆ. ಸೊ ಸಾಮರ್ಥ್ಯವನ್ನು ಕಂಡುಹಿಡಿಯಲಿಕ್ಕೆ ಹೇಳಲಾಗಿದೆ. P = 1/F. ಸೊ P = ಸೊ ಬೆಲೆಗಳನ್ನೆಲ್ಲವುಗಳನ್ನು ಮುಗಿಸಿದಾಗ Fನ ಬೆಲೆ 25 ಸೆಂಟಿಮೀಟರ್ ಆಗುತ್ತೆ. ಸೊ P = 1/F ಸೂತ್ರದಲ್ಲಿ ಸೊ Fನ ಬೆಲೆಯನ್ನು ನಮೂದಿಸೋಣ. ಸೊ P = 1/Fನ ಬೆಲೆ 25 ಸೆಂಟಿಮೀಟರ್. ಸೊ ಇದನ್ನು ಲೆಕ್ಕಿಸಿದಾಗ 0.04 ಡಯಾಪ್ಟರ್ ಉತ್ತರ ಬರುತ್ತೆ. ಓಕೆ. ಸೊ ಮುಂದಿನ ಸಮಸ್ಯೆಯನ್ನು ನೋಡೋಣ.
2 ಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಸಂಗಮ ದೂರ ಎಷ್ಟಿದೆ? ಎಫ್ನ ಬೆಲೆ 2 ಮೀಟರ್. ಅದು ನಿಮ್ನ ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಲಾಗಿದೆ. ಸೊ ಇದೊಂದು ನಿಮ್ನ ಮಸೂರ. ಸೊ ಬೆಳಕು ಇದ್ರ ಮೇಲೆ ಬಿದ್ದ ನಂತರ ಅದು ವಿಕೇಂದ್ರೀಕರಣ ಹೊಂದಿ ಹೋಗ್ತದೆ, ಹೌದಾ? ಸೊ ಎಫ್ನ ಬೆಲೆ 2 ಮೀಟರ್ ಇದೆ. ಅದು ಎಡಭಾಗದಲ್ಲಿ ನಮಗೆ ಸಂಗಮ ದೂರ ಇರೋದ್ರಿಂದ ಮೈನಸ್ ತೆಗೆದುಕೊಳ್ತೀವಿ. ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತಂದಾಗ P = 1/F. ಸೊ 1/-2 ಅಂದರೆ -0.5 ಡಯಪ್ಟ್. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಂಗಮ ದೂರ 15 ಸೆಂಟಿಮೀಟರ್ ಇರುವ ನಿಮ್ನ ದರ್ಪಣವನ್ನು ಉಪಯೋಗಿಸಿಕೊಂಡು ಒಂದು ವಸ್ತುವಿನ ನೇರ ಪ್ರತಿಬಿಂಬವನ್ನು ಪಡೆಯಲು ನಾವು ಬಯಸುತ್ತೇವೆ. ದರ್ಪಣ ಹಾಗೂ ವಸ್ತುವಿನ ನಡುವಿನ ದೂರದ ವ್ಯಾಪ್ತಿ ಎಷ್ಟಿರಬೇಕು? ಪ್ರತಿಬಿಂಬದ ಸ್ವಭಾವ ಹೇಗಿದೆ? ಪ್ರತಿಬಿಂಬವು ವಸ್ತುವಿನ ಗಾತ್ರಕ್ಕಿಂತಲೂ ದೊಡ್ಡದಾಗಿದೆಯೋ ಅಥವಾ ಚಿಕ್ಕದಾಗಿದೆಯೋ? ಈ ಪ್ರಕರಣದಲ್ಲಿ ಪ್ರತಿಬಿಂಬ ಉಂಟಾಗುವಿಕೆಯ ರೇಖಾಚಿತ್ರವನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಇಲ್ಲಿ ಸಮಸ್ಯೆಯನ್ನು ಮತ್ತೊಂದು ಸಾರಿ ನೋಡಿದಾಗ ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ನಮೂದಿಸ್ಕೊಳ್ತಾ ಹೋಗೋಣ. 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರತಕ್ಕಂಥ ನಿಮ್ನ ದರ್ಪಣ. ನೋಡಿರಿ, ದರ್ಪಣ ಯಾವುದು? ಇದು ನಿಮ್ನ ದರ್ಪಣ ಇದೆ. ನಿಮ್ನ ದರ್ಪಣದ ಸಂಗಮ ದೂರ 15 ಸೆಂಟಿಮೀಟರ್ ಇದೆ, ಹೌದಾ? ಸೊ ಸ್ಮಾಲ್ F = ಏನಂತ 15 ಸೆಂಟಿಮೀಟರ್. ಇದು ಕೇಂದ್ರೀಕರಿಸತಕ್ಕಂಥ ದರ್ಪಣವಾಗಿರೋದ್ರಿಂದ ಇದರ ಕೇಂದ್ರೀಕರಣ ಎಕಡೆ ಸಿಗುತ್ತೆ? ನಮಗೆ ಎಡಭಾಗದಲ್ಲಿ ಸಿಗೋದ್ರಿಂದ ಇದನ್ನು -15 ಸೆಂಟಿಮೀಟರ್ ತೆಗೆದುಕೊಳ್ತೀವಿ. ಒಂದು ವಸ್ತುವಿನ ನೇರ ಪ್ರತಿಬಿಂಬವನ್ನು ಪಡೆಯಲು ನಾವು ಬಯಸುತ್ತೇವೆ ಅಂತ ಹೇಳಲಾಗಿದೆ. ಸೊ ಇದು ಯಾವಾಗ ಸಾಧ್ಯ ಇದೆ? ವಸ್ತುವಿನ ನೇರ ಪ್ರತಿಬಿಂಬವನ್ನು, ಅದು ನಿಮ್ನ ದರ್ಪಣ ಮುಂದೆ ವಸ್ತುವಿನ ನೇರ ಪ್ರತಿಬಿಂಬವನ್ನು ಪಡಿಬೇಕಂತಂದರೆ ನಾವು ವಸ್ತುವನ್ನು ದರ್ಪಣದ ಕೇಂದ್ರ ಇದೆಯಲ್ಲ, ದರ್ಪಣದ ಪೋಲ್ ಧ್ರುವ ಇದೆಯಲ್ಲ, ಆ ದರ್ಪಣದ ಧ್ರುವ ಮತ್ತು ಸಂಗಮ ದೂರ, ಸಂಗಮ ಬಿಂದು ಇದೆಯಲ್ಲ, ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು, ಇವುಗಳ ಮಧ್ಯದಲ್ಲಿ ಇರಿಸಿದಾಗ ಮಾತ್ರ ವಸ್ತುವಿನ ನಮಗೆ ನೇರವಾದ ಪ್ರತಿಬಿಂಬ ಸಿಗಲಿಕ್ಕೆ ಸಾಧ್ಯ ಇದೆ, ಹೌದಾ? ಅದನ್ನು ಇಲ್ಲಿ ನೀಡಲಾಗಿದೆ ನೋಡೋಣ. ವಸ್ತುವನ್ನು ನಿಮ್ನ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುವಿನ ನಡುವೆ ಇರಿಸಿದಾಗ ವಸ್ತುವಿನ ನೇರ ಪ್ರತಿಬಿಂಬ ಪಡೆಯುವುದು ಅನ್ನುವಂಥದ್ದು. ಸೊ ಆದ್ದರಿಂದ ವ್ಯಾಪ್ತಿ 15 ಸೆಂಟಿಮೀಟರ್ಗಿಂತ ಕಡಿಮೆಯಾಗಿರಬೇಕು. ಪ್ರತಿಬಿಂಬವು ಮಿಥ್ಯ ಮತ್ತು ನೇರ ಪ್ರತಿಬಿಂಬವಾಗಿದೆ. ವಸ್ತುವಿನ ಗಾತ್ರಕ್ಕಿಂತಲೂ ಅದು ದೊಡ್ಡದಾಗಿದೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ. ಸಂಗಮ ದೂರ 10 ಸೆಂಟಿಮೀಟರ್ ಇರುವಂತಹ ಕೇಂದ್ರೀಕರಣ ಮಸೂರದಿಂದ, ನೋಡಿರಿ ಮಸೂರ ಯಾವುದಪ್ಪ ಅಂದರೆ ಕೇಂದ್ರೀಕರಣ ಮಸೂರ ಅಂತ ನೀಡಲಾಗಿದೆ. ಕೇಂದ್ರೀಕರಿಸ್ತಕ್ಕಂಥ ಮಸೂರ ಯಾವುದು ಅಂತಂದರೆ ಪಿನ ಮಸೂರ ಅಲ್ಲ. ಇದರ ಸಂಗಮ ದೂರ 10 ಸೆಂಟಿಮೀಟರ್ ಅಂದರೆ ಪ್ಲಸ್ 10 ಸೆಂಟಿಮೀಟರ್. 5 ಸೆಂಟಿಮೀಟರ್ ಎತ್ತರ ಇರುವ ವಸ್ತುವನ್ನು 28 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ಅಂದರೆ U = ಎಷ್ಟಪ್ಪ ಅಂತಂದರೆ 25 ಸೆಂಟಿಮೀಟರ್. ಹೌದಾ? ಸಂಗಮ ದೂರ 10 ಸೆಂಟಿಮೀಟರ್ ಪ್ಲಸ್, ಹೌದಾ? ಆಮೇಲೆ 5 ಸೆಂಟಿಮೀಟರ್ ಎತ್ತರ ಇರುವ ಒಂದು ವಸ್ತುವನ್ನು ನೋಡಿರಿ, ವಸ್ತು ಎಷ್ಟಿದೆ? 5 ಸೆಂಟಿಮೀಟರ್ ದೂರದಲ್ಲಿ, 5 ಸೆಂಟಿಮೀಟರ್ ಎತ್ತರ ಎಷ್ಟಿದೆ? +5, ಹೌದಾ? ಸೊ ಎಲ್ಲವುಗಳನ್ನು ನೋಡಿಕೊಂಡು ಸೂತ್ರದಲ್ಲಿ ಬೆಲೆಗಳನ್ನು ನಮೂದಿಸಿದಾಗ 1/F = 1/V - 1/U. ಸೊ 1/V ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಬೆಲೆಗಳನ್ನು ಎಲ್ಲವುಗಳನ್ನು ನಮೂದಿಸಿದಾಗ ನಮಗೆ ಸಿಗ್ತಕ್ಕಂಥ ಉತ್ತರ ಏನಂತಂದರೆ 15/250, V = 16.66 ಸೆಂಟಿಮೀಟರ್. ಸೊ ವರ್ಧನೆಯನ್ನು ನೋಡ್ತಾ ಹೋದಾಗ M = V/U = H'/H. ಸೊ ಬೆಲೆಗಳನ್ನೆಲ್ಲವುಗಳನ್ನು ನಮೂದಿಸಿದಾಗ H' ಬೆಲೆ ಎಷ್ಟು ಸಿಗುತ್ತೆ ಅಂದರೆ -10/3. ಅಂದರೆ ಪ್ರತಿಬಿಂಬದ ಗಾತ್ರ -3.33 ಸೆಂಟಿಮೀಟರ್. ಅಂದರೆ ಇಲ್ಲಿ ಮೈನಸ್ ಏನನ್ನು ಸೂಚಿಸುತ್ತೆ? ಹೌದಾ? ಪ್ರತಿಬಿಂಬ ತಲೆ ಕೆಳಕಾದ ಪ್ರತಿಬಿಂಬದೆ ಅನ್ನುವಂಥದ್ದನ್ನು ಸೂಚಿಸುತ್ತೆ ಮತ್ತು ಎತ್ತರವಾಗಿದೆ 3.33 ಸೆಂಟಿಮೀಟರ್ ಇದೆ ಅಂತ, ಹೌದಾ? ಪ್ರತಿಬಿಂಬದ ಎತ್ತರ 3.33. ಹಾಗಾದರೆ ವಸ್ತುವಿನ ಎತ್ತರ ಎಷ್ಟಿದೆ? ವಸ್ತುವಿನ ಎತ್ತರ ಎಷ್ಟು ಎತ್ತರ? 5 ಇದೆ. ನಮಗೆ ಸಿಕ್ಕಿರ್ತಕ್ಕಂಥ ಪ್ರತಿಬಿಂಬದ ಎತ್ತರ 3.33 ಇದೆ. ಅಂದರೆ ಪ್ರತಿಬಿಂಬ ಚಿಕ್ಕದಾಗಿದೆ, ವಸ್ತುವಿನ ಎತ್ತರ ದೊಡ್ಡದಾಗಿದೆ, ಹೌದಾ? ಸೊ ಈ ರೀತಿಯಾಗಿ ರೇಖಾನಕ್ಷೆಯನ್ನು ನಾವು ಬಿಡಿಸ್ಬೋದು. ಮುಂದಿನ ಪ್ರಶ್ನೆ. 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ಮಸೂರವು ಅದರಿಂದ 10 ಸೆಂಟಿಮೀಟರ್ ದೂರದಲ್ಲಿ ಒಂದು ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಹಾಗಾದರೆ ವಸ್ತುವನ್ನು ಮಸೂರದಿಂದ ಎಷ್ಟು ದೂರ ಇರಿಸಲಾಗಿದೆ? ರೇಖಾಚಿತ್ರವನ್ನು ಬಿಡಿಸಿರಿ ಅನ್ನುವಂಥದ್ದು. ನೋಡಿರಿ, 15 ಸೆಂಟಿಮೀಟರ್ ಸಂಗಮ ದೂರ 15 ಸೆಂಟಿಮೀಟರ್ ಇದೆ.
ಯಾವ ಮಸೂರವನ್ನು ನೀಡಲಾಗಿದೆ ಅಂದರೆ ನಿಮ್ನ ಮಸೂರ ಅಂತ ನೀಡಲಾಗಿದೆ. ಸೊ ನಿಮ್ನ ಮಸೂರ ಬೆಳಕನ್ನು ವಿಕೇಂದ್ರೀಕರಿಸುವ ಮಸೂರ. ಆದ್ದರಿಂದ ಸೊ ಸ್ಮಾಲ್ ಎಫ್ ಬೆಲೆ ಏನಂತಂದರೆ ಮೈನಸ್, ಹೌದಾ, 10 ಸೆಂಟಿಮೀಟರ್ ದೂರದಲ್ಲಿ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಅಂತ ನೀಡಲಾಗಿದೆ. ಹೌದಾ, ಇಲ್ಲಿ ಪ್ರತಿಬಿಂಬವು ಸಹ ಎಡಗಡೆನೇ ಉಂಟಾಗುವುದರಿಂದ ವಿ ಇಸ್ ಈಕ್ವಲ್ ಟು ಮೈನಸ್ 10 ಸೆಂಟಿಮೀಟರ್. ಹಾಗಾದರೆ ವಸ್ತುವನ್ನು ಮಸೂರದ ಎಷ್ಟು ದೂರದಲ್ಲಿ ಇಡಬೇಕು ಅಂತ ಪ್ರಶ್ನೆ ಕೇಳಲಾಗಿದೆ. ಸೊ 1/u ಇಸ್ ಈಕ್ವಲ್ ಟು 1/v ಮೈನಸ್ 1/f. ಸೊ ಬೆಲೆಗಳನ್ನೆಲ್ಲವುಗಳನ್ನು ನಮೂದಿಸಿದಾಗ ಯುನ ಬೆಲೆ ಮೈನಸ್ 30 ಸೆಂಟಿಮೀಟರ್ ಆಗುತ್ತೆ. ವಸ್ತುವನ್ನು ಮಸೂರದಿಂದ 30 ಸೆಂಟಿಮೀಟರ್ ದೂರದಲ್ಲಿ ಅದರ ಮುಂಭಾಗದಲ್ಲಿ ಇರಿಸಲಾಗಿದೆ ಅನ್ನುವಂಥದ್ದು. ಸೊ ಈ ರೀತಿ ರೇಖಾನಕ್ಷೆಯನ್ನು ನಾವು ಬಿಡಿಸ್ಬೇಕಾಗತ್ತೆ. ಮುಂದಿನ ಪ್ರಶ್ನೆ, 15 ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ಪೀನ ಮಸೂರದಿಂದ 10 ಸೆಂಟಿಮೀಟರ್ ದೂರದಲ್ಲಿ ಒಂದು ವಸ್ತುವನ್ನು ಇರಿಸಲಾಗಿದೆ. ಪ್ರತಿಬಿಂಬದ ಸ್ವಭಾವ ಮತ್ತು ಸ್ಥಾನವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಇಲ್ಲಿ ನೀಡಿರ್ತಕ್ಕಂಥ ಅಂಶವನ್ನು ನೋಡೋಣ. ಪೀನ ಮಸೂರ ನೋಡ್ರಿ, ಪೀನ ಮಸೂರದ ಸಂಗಮ ದೂರ ಅಂತ ನೀಡಲಾಗಿದೆ. ಇದೊಂದು ಪೀನ ಮಸೂರ. ಸೊ ಇದೊಂದು ಬೆಳಕನ್ನು ಕೇಂದ್ರೀಕರಿಸಿದ ಮಸೂರವಾಗಿರುವುದರಿಂದ ಸೊ ಇದು ಪ್ಲಸ್ 15 ಸೆಂಟಿಮೀಟರ್ ಆಗುತ್ತೆ. ಹೌದಾ, ಪ್ಲಸ್ 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರತಕ್ಕಂತಹ ಪೀನ ಮಸೂರದ ಮುಂದೆ 10 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಲಾಗಿದೆ ಅಂತೆ. ಅಂದ್ರೆ ಯು ಇಸ್ ಈಕ್ವಲ್ ಟು ಮೈನಸ್ 10 ಸೆಂಟಿಮೀಟರ್. ಪ್ರತಿಬಿಂಬದ ಸ್ವಭಾವ ಸ್ಥಾನ ಎರಡನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಸೂತ್ರವನ್ನು ನೋಡೋಣ. 1/v ಇಸ್ ಈಕ್ವಲ್ ಟು 1/f ಪ್ಲಸ್ 1/u. ಸೊ ಬೆಲೆಗಳನ್ನು ನಮೂದಿಸಿದಾಗ ವಿನ ಬೆಲೆ ಮೈನಸ್ 30 ಸೆಂಟಿಮೀಟರ್. ಅಂದರೆ ಈ ಮೈನಸ್ ಏನನ್ನು ಸೂಚಿಸುತ್ತೆ ಅಂತಂದರೆ ಪ್ರತಿಬಿಂಬ ಎಡಭಾಗದಲ್ಲಿ ನಮಗೆ ಸಿಗುತ್ತೆ ಅನ್ನುವಂಥದ್ದು ಅಲ್ಲ. ಋಣಾತ್ಮಕ ಚಿಹ್ನೆಯು ಪ್ರತಿಬಿಂಬವು ವಸ್ತುವನ್ನು ಇರಿಸಿದ ಬದಿಯಲ್ಲೇ 30 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗುವುದನ್ನು ಸೂಚಿಸುತ್ತದೆ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, 30 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯವನ್ನು ಹೊಂದಿರುವ ಒಂದು ಪೀನದರ್ಪಣದ ಮುಂಭಾಗದಲ್ಲಿ 20 ಸೆಂಟಿಮೀಟರ್ ದೂರದಲ್ಲಿ 5 ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನು ಇರಿಸಿದೆ. ಪ್ರತಿಬಿಂಬದ ಸ್ಥಾನ, ಸ್ವಭಾವ ಮತ್ತು ಗಾತ್ರಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ವಕ್ರತಾ ತ್ರಿಜ್ಯ ನೋಡ್ರಿ, ವಕ್ರತಾ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ 30 ಸೆಂಟಿಮೀಟರ್ ಇದೆ. ಒಂದು ಪೀಣ ದರ್ಪಣ ಅಂತಂದಾರ ಅವ್ರು, ಪೀಣ ದರ್ಪಣ. ಹೌದಾ, ಸೊ ಪೀಣ ದರ್ಪಣದ ಮುಂಭಾಗದಲ್ಲಿ 20 ಸೆಂಟಿಮೀಟರ್ ದೂರದಲ್ಲಿ 5 ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನು ಇರಿಸಲಾಗಿದೆ. ನೋಡಿರಿ, 5 ಸೆಂಟಿಮೀಟರ್ ಎತ್ತರ, ಇದು ಪ್ಲಸ್ ಇರುತ್ತೆ ಎತ್ತರ, ಎಚ್ ಅಲ್ಲ, ಎಚ್ ಪ್ಲಸ್ ಇರುತ್ತೆ. ವಸ್ತು ಎಷ್ಟು ದೂರದಲ್ಲಿದೆ ಅಂದರೆ ನಿಮ್ನ ದರ್ಪಣ ಮುಂದೆ 20 ಸೆಂಟಿಮೀಟರ್ ದೂರ, ಅಂದರೆ ಮೈನಸ್ ಈ ಕಡೆಯಿಂದ ಅಳೆಯೋದ್ರಿಂದ ಇದು ಮೈನಸ್ ಆಗುತ್ತೆ. ಸೊ ಯುನ ಬೆಲೆ ಮೈನಸ್ 20 ಸೆಂಟಿಮೀಟರ್, ಎಚ್ನ ಬೆಲೆ ಪ್ಲಸ್ 5 ಸೆಂಟಿಮೀಟರ್. ಸೊ ವಕ್ರತಾ ತ್ರಿಜ್ಯ 30 ಸೆಂಟಿಮೀಟರ್. ಸೊ ಅದನ್ನು ಎಫ್ ಇಸ್ ಈಕ್ವಲ್ ಟು r/2 ಮಾಡಿದಾಗ 15 ಸೆಂಟಿಮೀಟರ್ ಸಿಗುತ್ತೆ ನಮಗೆ. ಸೊ ಬೆಲೆಗಳನ್ನೆಲ್ಲವುಗಳನ್ನು ಸೂತ್ರದಲ್ಲಿ ನಮೂದಿಸಿದಾಗ ಸೊ 1/v ಇಸ್ ಈಕ್ವಲ್ ಟು 1/f ಮೈನಸ್ 1/u. ಎಲ್ಲವುಗಳನ್ನು ನಮೂದಿಸಿದಾಗ ವಿನ ಬೆಲೆ ಪ್ಲಸ್ 8.57 ಸೆಂಟಿಮೀಟರ್. ಇದು ಏನನ್ನು ಸೂಚಿಸುತ್ತೆ? ಸೊ ನಮಗೆ ಸಿಗ್ತಕ್ಕಂತಹ ಪ್ರತಿಬಿಂಬ ಬಲಭಾಗದಲ್ಲಿ, ಮಸೂರದ ಬಲಭಾಗದಲ್ಲಿ ನಮಗೆ ವಸ್ತುವಿನ ಪ್ರತಿಬಿಂಬ ಸಿಗುತ್ತೆ 8.57 ಸೆಂಟಿಮೀಟರ್ಸ್ ದೂರದಲ್ಲಿ. ಪ್ರತಿಬಿಂಬದ ಸ್ಥಾನ 8.57 ಸೆಂಟಿಮೀಟರ್ ದರ್ಪಣದ ಹಿಂಭಾಗದಲ್ಲಿ. ಸೂತ್ರ ಎಮ್ ಇಸ್ ಈಕ್ವಲ್ ಟು h / h ಇಸ್ ಈಕ್ವಲ್ ಟು ಮೈನಸ್ v/u. ಸೊ h/hನ ಬೆಲೆ ನಮಗೆ ಸಿಗ್ತಕ್ಕಂಥದ್ದು ಏನಂತಂದರೆ 2.14 ಸೆಂಟಿಮೀಟರ್ ಅನ್ನುವಂಥದ್ದು. ಸೊ ಪ್ರತಿಬಿಂಬದ ಎತ್ತರ 2.14 ಸೆಂಟಿಮೀಟರ್ ಇದೆ. ಅದು ಮಿಥ್ಯ ಪ್ರತಿಬಿಂಬವಾಗಿದೆ. ಯಾಕೆಂದರೆ ಅದು ದರ್ಪಣದ ಪ್ರಧಾನ ಅಕ್ಷದ ಮೇಲ್ಭಾಗದಲ್ಲಿ ಇದು ಸಿಗೋದ್ರಿಂದ ಪ್ಲಸ್ ಅನ್ನುವಂಥದ್ದನ್ನು ನೀಡಲಾಗಿದೆ. ಪ್ರತಿಬಿಂಬದ ಎತ್ತರ ಧನಾತ್ಮಕವಾಗಿರುವುದರಿಂದ ಅದು ನೇರ ಮತ್ತು ಚಿಕ್ಕದಾದ ಪ್ರತಿಬಿಂಬವಾಗಿದೆ ಅನ್ನುವಂಥದ್ದು ನಾವಿಲ್ಲಿ ಹೇಳಬಹುದು. ಇನ್ನು ಸಂಗಮ ದೂರ 18 ಸೆಂಟಿಮೀಟರ್ ಇರುವ ನಿಮ್ನ ದರ್ಪಣದ ಮುಂಭಾಗದಲ್ಲಿ 27 ಸೆಂಟಿಮೀಟರ್ ದೂರದಲ್ಲಿ 7 ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನು ಇರಿಸಿದೆ. ಪ್ರಕಾಶಮಾನವಾದ ತೀಕ್ಷ್ಣ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇಡಬೇಕು? ಪ್ರತಿಬಿಂಬದ ಸ್ವಭಾವ ಗಾತ್ರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಸೊ ಇಲ್ಲಿ ಸಂಗಮ ದೂರ 18 ಸೆಂಟಿಮೀಟರ್ ನೋಡ್ರಿ, ಸಂಗಮ ದೂರ ಏನಿದೆ 18 ಸೆಂಟಿಮೀಟರ್ ಇರುತ್ತೆ ನಿಮ್ನ ದರ್ಪಣದ ಮುಂದೆ. ಇದು ನಿಮ್ನ ದರ್ಪಣ, ಇದರ ಮುಂದೆ ಸಂಗಮ ದೂರ ನೋಡ್ರಿ. ಸಂಗಮ ದೂರ ಕಡೆ ಇರುತ್ತೆ, ನಿಮ್ನ ದರ್ಪಣದ್ದು ಈ ಕಡೆ ಇರುತ್ತೆ ಅಲ್ಲ. ಸೊ ಆದ್ದರಿಂದ 18 ಸೆಂಟಿಮೀಟರ್ ಅನ್ನೋದು ಏನಿದೆ ಅದು ಮೈನಸ್ನಲ್ಲಿರುತ್ತೆ. 27 ಸೆಂಟಿಮೀಟರ್ ದೂರದಲ್ಲಿ 7 ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತು ನಿಲ್ಲಿಸಿದೆ ನೋಡ್ರಿ. ಇದು ಸಹ ಯುನ ಬೆಲೆನೇ 27 ಸೆಂಟಿಮೀಟರ್. ಎಚ್ ಹೈಟ್ ಎಷ್ಟಿದೆ ಅಂದರೆ ಪ್ಲಸ್ 7 ಸೆಂಟಿಮೀಟರ್. ಇದನ್ನು ಆಧಾರವಾಗಿ ಇಟ್ಟುಕೊಂಡು ಪರದೆಯನ್ನು ಎಷ್ಟು ದೂರದಲ್ಲಿ ಸರಿಸಿದಾಗ ಅಂದ್ರೆ ಪ್ರತಿಬಿಂಬ ದೂರವನ್ನು ಕಂಡುಹಿಡಿ ಅಂತ ಇಂಡೈರೆಕ್ಟಾಗಿ ಕೇಳಿದ್ದಾರೆ. ಸೊ 1/v ಇಸ್ ಈಕ್ವಲ್ ಟು ಬೆಲೆಗಳನ್ನೆಲ್ಲವುಗಳನ್ನು ನಮೂದಿಸಿದಾಗ
ನಮಗೆ ಸಿಗ್ತಕ್ಕಂಥ ಉತ್ತರ ವಿನ ಬೆಲೆ -54 ಸೆಂಟಿಮೀಟರ್. ಸೊ ಇದರ ಆಧಾರದ ಮೇಲೆ ನಾವು ಏನು ಹೇಳ್ತೀವಿ ಅಂದರೆ ಪರದೆಯನ್ನು ನಿಮ್ನ ದರ್ಪಣದ ಮುಂಭಾಗದಲ್ಲಿ 54 ಸೆಂಟಿಮೀಟರ್ ದೂರದಲ್ಲಿ ಇರಿಸಿ ಪ್ರಕಾಶಮಾನ ತೀಕ್ಷ್ಣ ಪ್ರತಿಬಿಂಬವನ್ನು ಪಡಿಬೋದು ಅನ್ನುವಂಥದ್ದು. ಮಸೂರದ ವರ್ಧನೆಯ ಸೂತ್ರ m/h - v/u. ಸೊ h' ಬೆಲೆ ಎಷ್ಟು ಅಂದರೆ -14 ಸೆಂಟಿಮೀಟರ್. ಸೊ ಮೈನಸ್ ಏನನ್ನು ಸೂಚಿಸುತ್ತೆ ಅಂತಂದರೆ ತಲೆ ಕೆಳಕಾದ ಪ್ರತಿಬಿಂಬ ಎಷ್ಟು ಸೆಂಟಿಮೀಟರ್ ಎತ್ತರ ಇದೆ ಅಂತಂದರೆ 14 ಸೆಂಟಿಮೀಟರ್ ಎತ್ತರ ಇದೆ. ಋಣಾತ್ಮಕವಾದ ಪ್ರತಿಬಿಂಬವು ತಲೆ ಕೆಳಕಾಗಿದೆ. h' ಏನಿದೆ h ದೊಡ್ಡದಾಗಿದೆ, ವರ್ಧಿಸಲ್ಪಟ್ಟಿದೆ ಅನ್ನುವಂಥದ್ದು. ಇನ್ನು ಮಸೂರದ ಸಾಮರ್ಥ್ಯ -2 ಡಯಾಪ್ಟರ್ ಇರುವ ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಇದು ಯಾವ ವಿಧದ ಮಸೂರವಾಗಿದೆ ತಿಳಿಸ್ರಿ ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಸೊ ಇಲ್ಲಿ P = 1/f, f = 1/p. ಸೊ ಇಲ್ಲಿ ಪಿನ ಬೆಲೆ ಸಾಮರ್ಥ್ಯವನ್ನು ನೀಡಲಾಗಿದೆ -2, ಆದ್ದರಿಂದ -0.5 ಮೀಟರ್ ಅಥವಾ -50 ಸೆಂಟಿಮೀಟರ್. ಇಲ್ಲಿ ಸಂಗಮ ದೂರ ಋಣಾತ್ಮಕವಾಗಿರುವುದರಿಂದ ಇದು ನಿಮ್ನ ಮಸೂರವಾಗಿದೆ ಅನ್ನುವಂಥದ್ದು ನಾವಿಲ್ಲಿ ಹೇಳ್ಬೋದು. ಒಬ್ಬ ವೈದ್ಯರು ಸಾಮರ್ಥ್ಯ +1.50 ಡಯಾಪ್ಟರ್ ಇರತಕ್ಕಂತಹ ಸರಿಪಡಿಸುವ ಮಸೂರವನ್ನು ಸೂಚಿಸಿದ್ದಾರೆ. ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಸೂಚಿಸಲಾದ ಮಸೂರವು ಕೇಂದ್ರೀಕರಿಸುವ ಮಸೂರೋ ಅಥವಾ ವಿಕೇಂದ್ರೀಕರಿಸುವ ಮಸೂರೋ ತಿಳಿಸ್ರಿ ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. P = 1/f ಸೂತ್ರವನ್ನು ಹಚ್ಚಬೇಕು. ಸೊ ಎಫ್ನ ಬೆಲೆಯನ್ನು ನೋಡಿದಾಗ +0.67 ಮೀಟರ್ ಇದೆ. ಇದರ ಆಧಾರದ ಮೇಲೆ ನಾವು ಏನು ಹೇಳ್ಬೋದು ಅಂತಂದ್ರೆ ಸಂಗಮ ದೂರ ಧನಾತ್ಮಕವಾಗಿದೆ. ಇಲ್ಲಿ ಸಂಗಮ ದೂರ ಧನಾತ್ಮಕವಾಗಿರುವಂಥದ್ದು ಏನು ಸೂಚಿಸಿದೆ ಅಂತಂದರೆ ಮಸೂರ ಕೇಂದ್ರೀಕರಿಸುವ ಮಸೂರವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಹೇಳ್ಬೋದು. ಇನ್ನು ಬೆಳಕು ಗಾಳಿಯ ಮಾಧ್ಯಮದಿಂದ ವಕ್ರೀಭವನ ಸೂಚ್ಯಂಕ 1.47 ಇರತಕ್ಕಂತಹ ಸೀಮೆ ಎಣ್ಣೆಯನ್ನು ಪ್ರವೇಶಿಸುತ್ತದೆ. ಸೀಮೆ ಎಣ್ಣೆಯಲ್ಲಿ ಬೆಳಕಿನ ವೇಗ ಎಷ್ಟು ಅನ್ನುವಂಥದ್ದು. ಸೀಮೆ ಎಣ್ಣೆಯಲ್ಲಿ ಬೆಳಕಿನ ವೇಗ = ಗಾಳಿಯಲ್ಲಿ ಬೆಳಕಿನ ವೇಗ / ಸೀಮೆ ಎಣ್ಣೆಯ ವಕ್ರೀಭವನ ಸೂಚ್ಯಂಕ. ಸೊ ಬೆಲೆಗಳೆಲ್ಲವುಗಳನ್ನು ನಮೂದಿಸಿದಾಗ ಬರ್ತಕ್ಕಂಥ ಉತ್ತರ 2.04 × 10⁸ ಮೀಟರ್/ಸೆಕೆಂಡ್. ಸೊ ಇನ್ನು ಒಂದು ಮಸೂರದ ಸಾಮರ್ಥ್ಯ -1.5 ಡಯಾಪ್ಟರ್ ಆಗಿದೆ. ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ ಹಾಗೂ ಅದರ ಸ್ವಭಾವವನ್ನು ತಿಳಿಸಿ ಅನ್ನುವಂಥದ್ದು. ಸೊ P = 1/f ಸೂತ್ರದಲ್ಲಿ ಬೆಲೆಗಳನ್ನು ನಮೂದಿಸಿದಾಗ f = 1/p ಆಗುತ್ತೆ. ಸೊ ಇಲ್ಲಿ ನೀಡತಕ್ಕಂಥದ್ದು -66.67 ಸೆಂಟಿಮೀಟರ್. ಸೊ ಮಸೂರದ ಸ್ವಭಾವ ನಿಮ್ನ ದರ್ಪಣ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ ಸರಳ ಪ್ರಶ್ನೆ, ಕೊನೆಯ ಪ್ರಶ್ನೆ. ಮಸೂರವು ನಿಮ್ನ ಮಸೂರವಾಗಿದೆ. 10 ಸೆಂಟಿಮೀಟರ್ ಸಂಗಮದಿರುವ ಪೀನ ದರ್ಪಣವನ್ನು ಗೋಡೆಯಿಂದ 12 ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ. ಗೋಡೆ ಮೇಲೆ ವಿಶಿಷ್ಟವಾದ ಸತ್ಯ ಪ್ರತಿಬಿಂಬವನ್ನು ಪಡೆಯಲು ಮಸೂರದಿಂದ ವಸ್ತುವನ್ನು ಇರಿಸಬೇಕಾದ ದೂರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. 10 ಸೆಂಟಿಮೀಟರ್ ಸಂಗಮದಿರುವ ಪೀನ ಮಸೂರ ನೋಡ್ರಿ, ಪೀನ ಮಸೂರನ್ನು ಕೊಡಲಾಗಿದೆ. ಇಲ್ಲಿ ಪೀನ ಮಸೂರ, ಇದರ ಸಂಗಮ ದೂರ ಎಷ್ಟು ಸೆಂಟಿಮೀಟರ್? 10 ಸೆಂಟಿಮೀಟರ್. ಅಂದರೆ ಇದು +10 ಸೆಂಟಿಮೀಟರ್ ಇರುತ್ತೆ. ಆಮೇಲೆ ಗೋಡೆಯಿಂದ 12 ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ. ಸೊ ಪ್ರತಿಬಿಂಬದ ದೂರ ಏನಿದೆ 12 ಸೆಂಟಿಮೀಟರ್. ವಿಶಿಷ್ಟವಾದ ಸತ್ಯ ಪ್ರತಿಬಿಂಬವನ್ನು ಪಡೆಯಲು ಮಸೂರದಿಂದ ವಸ್ತುವನ್ನು ಎಷ್ಟು ದೂರದಲ್ಲಿ ಇರಿಸಬೇಕು ಅಂದರೆ ಯುನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ನೀಡಲಾಗಿದೆ ಪ್ರಶ್ನೆಯನ್ನು. ಸೊ ಸೂತ್ರವನ್ನು ನೋಡಿದಾಗ 1/u = 1/f - 1/v. ಬೆಲೆಗಳನ್ನೆಲ್ಲವುಗಳನ್ನು ನಮೂದಿಸಿದಾಗ ಯುನ ಬೆಲೆ ಏನಾಗುತ್ತೆ ಅಂತಾರೆ -60 ಸೆಂಟಿಮೀಟರ್. ಸೊ -60 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ಪ್ರತಿಬಿಂಬ ನಮಗೆ 12 ಸೆಂಟಿಮೀಟರ್ ದೂರದಲ್ಲಿ ಸಿಗುತ್ತೆ. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ಬೆಳಕು ಪ್ರತಿಫಲನ ವಕ್ರೀಭವನ ಪಾಠದಲ್ಲಿ ಬರುವಂತಹ ಅಥವಾ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಕೆಲವೊಂದಷ್ಟು ಸಮಸ್ಯೆಗಳ ವಿಧಗಳನ್ನು ಮತ್ತು ಅವುಗಳಿಗೆ ಉತ್ತರಗಳನ್ನು ಸವಿರವಾಗಿ ಪರಿಹಾರವನ್ನು ಕಂಡುಕೊಂಡಿವಿ. ಇದೇ ರೀತಿಯ ವಿಡಿಯೋಗಳನ್ನು ಮುಂದಿನ ಅವಧಿಗಳಲ್ಲಿ ಮತ್ತೆ ಮಾಡೋಣ. ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಿರ್ಬೋದು, ಅಥವಾ ನಾವು ಮುಂದಿನ ವಿಡಿಯೋಗಳಲ್ಲಿ ಈ 10ನೇ ತರಗತಿಯ ಪ್ರತಿ ಪಾಠದಲ್ಲಿ ಬರ್ತಕ್ಕಂತಹ ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಸಮೀಪದಲ್ಲಿರತಕ್ಕಂತಹ ಪ್ರಶ್ನೆಗಳು ಯಾವ ಬರಬಹುದು ಮತ್ತು ಅದರುಗಳಿಗೆ ಯಾವ ರೀತಿ ನಾವು ಉತ್ತರಿಸಬಹುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ